ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ NSQF. ಸೊ NSQFನಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ IT. ಸೊ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ 9ನೇ ತರಗತಿಯ ಮೊದಲನೇ ಅಧ್ಯಾಯವನ್ನು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಒಂದಿಷ್ಟು ಲೆಂದಿ ಆಗಿರ್ತದೆ. ಆದರೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಚಾಪ್ಟರ್ 1ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಾವು ಹೇಳ್ತೇವೆ. ಜೊತೆಯಲ್ಲಿ ಈ ಒಂದು ಪಾಠದ ನೋಟ್ಸ್ ಇದು. ಈ ಒಂದು ಪಾಠದ ನೋಟ್ಸ್ PDF ನೋಟ್ಸನ್ನು ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಎಂಬುದನ್ನು ವಿಡಿಯೋದ ಕೊನೆಯಲ್ಲಿ ನಾವು ಹೇಳ್ತೇವೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋವನ್ನು ನೀವು ಮನೆಯಲ್ಲಿ ನೋಡ್ತಾ ಇದ್ದರೆ ಇದನ್ನು ಒಂದು ಕಂಪ್ಲೀಟ್ ವಿಡಿಯೋ ನೋಡಲಿಕ್ಕೆ ಆಗಲಿಲ್ಲ ಅಂದರೆ ಹಂತವಾಗಿ ನೋಡಿ. ಅಂದರೆ ಫಸ್ಟ್ 20 ಮಿನಿಟ್ಸ್ ನೋಡಿಕೊಂಡು ಅದನ್ನು ನೋಟ್ಸ್ ಮಾಡಿ, ಮತ್ತು ನಿಮಗೆ ಸಮಯ ಸಿಕ್ಕಾಗ ಗ್ಯಾಪನ್ನು ತೆಗೆದುಕೊಂಡು ಅದರ ಮುಂದುವರೆದ ಭಾಗವನ್ನು ಆ ವಿಡಿಯೋವನ್ನು ನೋಡ್ತಾ ಹೋಗಿ. ಇನ್ನು ಶಾಲೆಯಲ್ಲಿ ಕೂಡ ಈ ವಿಡಿಯೋನ ತೋರಿಸುವಾಗ ಒಂದೇ ಸಲ ವಿಡಿಯೋನ ತೋರಿಸದೆ ಹಂತವಾಗಿ ಮೊದಲು ಒಂದು 20 ಮಿನಿಟ್ಸನ್ನು ವಿಡಿಯೋ ತೋರಿಸಿ ಮಕ್ಕಳಿಗೆ ಬರೀಲಿಕ್ಕೆ ಹೇಳಿ, ಅದಾದ ನಂತರ ನೀವೇನು ಮಾಡಬೇಕು, ಆ ಮುಂದಿನ ವಿಡಿಯೋವನ್ನು ಮುಂದುವರಿಸ್ತಾ ಹೋಗಬೇಕು. ಯಾಕಂದರೆ ಲೆಂದಿ ಆಗಿರುವಂಥ ವಿಡಿಯೋ ಇರ್ತದೆ ಇದು. ಆತ್ಮೀಯ ವಿದ್ಯಾರ್ಥಿಗಳೇ, ಬನ್ನಿ ನೋಡ್ತಾ ಹೋಗೋಣ. ಈ ಒಂದು NSQF ITಯಲ್ಲಿ ಮೊದಲನೇ ಚಾಪ್ಟರ್ ಯಾವುದು ಅಂದರೆ ಇಂಟ್ರಡಕ್ಷನ್ ಟು IT ಮತ್ತು ITES ಇಂಡಸ್ಟ್ರಿ ಅಂತ ಇದೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಚಾಪ್ಟರ್ ಇದೆ ಇದು. ಹಾಗೂ ನಾವು ದಿನನಿತ್ಯ ಜೀವನದಲ್ಲಿ ಇದನ್ನು ಗಮನಿಸ್ತಾ ಹೋಗಿರ್ತೇವೆ, ನಮ್ಮ ಅನುಭವಕ್ಕೂ ಕೂಡ ಬಂದಿರುತ್ತೆ. ಆದ್ದರಿಂದ ಭಾಳ ಜೀವನಕ್ಕೆ ಹತ್ತಿರವಾಗಿರುವಂಥ ಪಾಠ. ಸೊ ಇದು ಇಂಟ್ರೊಡಕ್ಷನ್ ಟು IT ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಒಂದಿಷ್ಟು ಪರಿಚಯ ಇದೆ. ಆಮೇಲೆ ITES ಇಂಡಸ್ಟ್ರಿ ಹಾಗಂದರೆ ಏನು, ಇನ್ಫಾರ್ಮೇಷನ್ ಟೆಕ್ನಾಲಜಿ ES ಅಂದರೆ ಎನೇಬಲ್ಡ್ ಸರ್ವಿಸ್ ಅಂತ ಇದೆ. ನೋಡ್ತಾ ಹೋಗೋಣ. ಸೊ ನೀವೇನು ಮಾಡಬೇಕು, ಈ ಒಂದು ನೋಡುವಾಗ ಆ ಸ್ಕ್ರೀನನ್ನು ಪೌಸ್ ಮಾಡಿ ಆ ಸ್ಕ್ರೀನಲ್ಲಿ ಬರುವಂಥ ಮಾಹಿತಿಯನ್ನು ನೋಟ್ಬುಕ್ನಲ್ಲಿ ಬರಿತಾ ಹೋಗಿ, ಪಾಯಿಂಟ್ಸ್ ಮಾಡ್ತಾ ಹೋಗಿ. ಹಾಗೆ ಈ ಒಂದು ಪಾಠದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬರ್ತವೆ ಅದನ್ನು ಕೂಡ ಹೇಳ್ತಾ ಹೋಗ್ತೇವೆ. ಯಾಕಂದರೆ ನಿಮ್ಮ 9ನೇ ತರಗತಿ NSQF IT ಏನಿದೆ ಕ್ವಶನ್ ಪೇಪರು SSLC ಬೋರ್ಡಿಂದ ಸೆಟ್ ಆಗುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ. ಒಂದನೇದಾಗಿ ಇಂಟ್ರೊಡಕ್ಷನ್ ಟು IT. ಮಾಹಿತಿ ತಂತ್ರಜ್ಞಾನ ಅಂದರೆ ಏನು? ಸೊ ಮಾಹಿತಿ ತಂತ್ರಜ್ಞಾನ ಅಂದರೆ ನಾವು ಮಾಹಿತಿಯನ್ನು ರಚಿಸುವಂಥದ್ದು, ಮಾಹಿತಿಯನ್ನು ನಿರ್ವಹಣೆ ಮಾಡುವಂಥದ್ದು, ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು ಹಾಗೂ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು. ಎಕ್ಸಾಂಪಲ್ ಆಗಿ ಒಂದು ಇನ್ಫಾರ್ಮೇಷನ್ಸ್ ಕೊಡ್ತೇನೆ. ಏನಂದರೆ ನಿಮ್ಮ ಹತ್ರ ಒಂದು ಇಮೇಜ್ ಇದೆ, ಒಂದು ಫೋಟೋವನ್ನು ಕ್ಲಿಕ್ ಮಾಡಿರ್ತೀರಿ. ಸೊ ಫೋಟೋ ಕೂಡ ಒಂದು ಮಾಹಿತಿ ಆಗ್ತದೆ. ಒಂದು ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀರಿ ನಿಮ್ಮ ಒಂದು ಫ್ರೆಂಡಿಗೆ, ನಿಮ್ಮ ಮೊಬೈಲಿಂದ ಟೆಕ್ಸ್ಟ್ ಮೆಸೇಜ್ ಕಳಿಸ್ತೀರಿ. ಆ ಟೆಕ್ಸ್ಟ್ ಮೆಸೇಜ್ ಕೂಡ ಒಂದು ಮಾಹಿತಿ. ಸೊ ಫಸ್ಟ್ ಆಫ್ ಆಲ್ ಮಾಹಿತಿ ರಚಿಸುವಂಥದ್ದು. ಸೊ ಆ ಟೆಕ್ಸ್ಟ್ ಮೆಸೇಜ್ ರಚಿಸುವಾಗ ನಿಮಗೆ ಟೈಪಿಂಗ್ ಬೇಕಾಗತ್ತೆ, ಆಮೇಲೆ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಇಂಗ್ಲೀಷ್ನಲ್ಲಿ ನೀವು ಮೆಸೇಜ್ ರಚಿಸುವಾಗ ಇಂಗ್ಲೀಷ್ ಒಂದು ಭಾಷೆ ಬಗ್ಗೆ ನಾಲೆಜ್ ಬೇಕು, ಜ್ಞಾನ ಬೇಕು. ಇನ್ನು ಇಮೇಜ್ ಅಂತ ಒಂದು ಮಾಹಿತಿ ಅಂತ ಕನ್ಸಿಡರ್ ಮಾಡಿದರೆ, ಒಂದು ಇಮೇಜನ್ನು ಒಂದು ಫೋಟೋನ ತೆಗಿಬೇಕಾದ್ರೆ ಯಾವ ರೀತಿ ಕ್ಯಾಮ್ರಾ ಮುಖಾಂತರ ಫೋಟೋ ತೆಗಿಬೇಕು, ಅದನ್ನು ತೆಗೆಯುವಂಥ ಪದ್ಧತಿ ಏನು, ಎಷ್ಟು ರೆಸೊಲ್ಯೂಷನ್ಸ್ ಇರಬೇಕು, ಅಂದರೆ ಒಂದು ಮಾಹಿತಿಯನ್ನು ರಚಿಸಬೇಕಾಗಿದ್ದರೆ ಅದು ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಒಂದು ಮೊದಲನೇ ಭಾಗ. ಎರಡನೇದು ಮಾಹಿತಿಯನ್ನು ನಿರ್ವಹಣೆ ಮಾಡಬೇಕು. ನಾವು ಒಂದು ಮಾಹಿತಿಯನ್ನು ರಚನೆ ಆದ ಮೇಲೆ ಅದನ್ನು ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಆ ಒಂದು ಫೋಟೋ ತೆಗೆದ ಮೇಲೆ ಆ ಫೋಟೋವನ್ನು ಲೈಟಾಗಿ ಎಡಿಟ್ ಮಾಡ್ತೀವಿ ಮತ್ತೊಬ್ಬರಿಗೆ ಕಳಿಸೋದಕ್ಕಿಂತ ಮುಂಚೆ. ಒಂದು ಮೆಸೇಜ್ ಟೈಪ್ ಮಾಡಿದ ಮೇಲೆ ಅದರ ಒಂದು ಮೆಸೇಜ್ ಸರಿಯಾಗಿದೆಯೋ ಇಲ್ವೋ ಅದನ್ನು ಒಂದಿಷ್ಟು ನೋಡ್ತೇವೆ. ಅದಾದಮೇಲೆ ಮಾಹಿತಿಯನ್ನು ಸಂಗ್ರಹ ಮಾಡ್ತೀವಿ ನಾವು ಮೊಬೈಲ್ ಅಂತ ಬಂದಾಗ ನಮ್ಮ ಹತ್ರ ಮೆಮರಿ ಕಾರ್ಡ್ ಇರ್ತದೆ, ಲ್ಯಾಪ್ಟಾಪ್ ಬಂದಾಗ ಅಲ್ಲಿ ಕೂಡ ನಿಮಗೆ ಅಲ್ಲಿ ಹಾರ್ಡ್ ಡಿಸ್ಕ್ ಇರ್ತದೆ. ಸೊ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು ಕೂಡ ಈ ಒಂದು ಮಾಹಿತಿ ತಂತ್ರಜ್ಞಾನದ ಒಂದು ಭಾಗ ಇದೆ. ಆಮೇಲೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಬೇಕು. ಒಂದು ರಚಿಸಿರುವಂಥ ಮಾಹಿತಿಯನ್ನು ಸಂಗ್ರಹಿಸಿದ ನಂತರ, ನಿರ್ವಹಿಸಿದ ನಂತರ ಅದನ್ನು ವಿನಿಮಯ ಮಾಡಿಕೊಳ್ಳೋದು ಕೂಡ ಮಾಹಿತಿ ತಂತ್ರಜ್ಞಾನದ ಒಂದು ಭಾಗ. ಸೊ ವಿನಿಮಯ ಹೇಗೆ ಮಾಡ್ಕೊಳ್ತೇವೆ, ಒಂದು ಟೆಕ್ಸ್ಟ್ ಮೆಸೇಜನ್ನು ನಾವು ಮೆಸೇಜ್ ಮುಖಾಂತರ ಕಳಿಸ್ತೇವೆ, ವಾಟ್ಸಪ್ ಮುಖಾಂತರ ಕಳಿಸ್ತೇವೆ, ಇಮೇಲ್ ಮುಖಾಂತರ ಕಳಿಸ್ತೇವೆ. ಸೊ ಸಾಕಷ್ಟು ಬೇರೆ ವೇಸ್ ಇದೆ, ಬೇರೆ ಒಂದು ಹಾದಿಗಳ ಮುಖಾಂತರ ಮಾಹಿತಿಯನ್ನು ನಾವು ವಿನಿಮಯ ಕೂಡ ಮಾಡ್ತೇವೆ. ಇದು ಮಾಹಿತಿ ತಂತ್ರಜ್ಞಾನ ಅಂತ ಹೇಳ್ತೇವೆ. ಬರ್ಕೋಬಹುದು ನೀವು. ಮಾಹಿತಿ ತಂತ್ರಜ್ಞಾನ ಅಂದರೆ ಮಾಹಿತಿಯನ್ನು ರಚಿಸುವಂಥದ್ದು, ಮಾಹಿತಿಯನ್ನು ನಿರ್ವಹಿಸುವಂಥದ್ದು, ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು ಹಾಗೂ ಮಾಹಿತಿಯನ್ನು ವಿನಿಮಯ ಮಾಡುವಂಥದ್ದನ್ನು ನಾವು ಏನು ಹೇಳ್ತೀವಿ ಅಂದರೆ ಮಾಹಿತಿ ತಂತ್ರಜ್ಞಾನ ಅಂತ ನಾವು ಹೇಳ್ತೇವೆ. ಸೊ ಇಂಗ್ಲೀಷ್ನಲ್ಲಿ ಬೇಕಾದರೆ ಇಲ್ಲಿ ಏನಾಗುತ್ತೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮೀನ್ಸ್ ಕ್ರಿಯೇಟಿಂಗ್ ಇನ್ಫಾರ್ಮೇಷನ್, ಮ್ಯಾನೇಜಿಂಗ್ ಇನ್ಫಾರ್ಮೇಷನ್, ಆಮೇಲೆ ಶೇರಿಂಗ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಆಲ್ಸೋ ಸ್ಟೋರಿಂಗ್ ದ ಇನ್ಫಾರ್ಮೇಷನ್ಸ್. ಸೊ ಈ ರೀತಿ ಆಗುತ್ತೆ. ಸೊ ಈ ರೀತಿ ಮಾಹಿತಿಯನ್ನು ನಾವು ರಚಿಸಬೇಕಾದಾಗ, ಅದನ್ನು ಸಂಗ್ರಹಿಸಬೇಕಾದಾಗ, ನಿರ್ವಹಿಸಬೇಕಾದಾಗ, ವಿನಿಮಯ ಮಾಡ್ಕೊಳ್ಬೇಕಾದಾಗ ನಮಗೆ ಎರಡು ಬೇಕಾಗುತ್ತೆ. ಒಂದು ಹಾರ್ಡ್ವೇರು, ಮತ್ತೊಂದು ಸಾಫ್ಟ್ವೇರು.
ಅಂದರೆ ಇಲ್ಲಿ ಹಾರ್ಡ್ವೇರ್ ಅಂದರೆ ಏನಂದರೆ ಆ ಹಾರ್ಡ್ವೇರ್ ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಒಂದು ಕಂಪ್ಯೂಟರ್ ಅಂತ ನಾವು ಹೇಳ್ತೀವಿ, ಕಂಪ್ಯೂಟರ್ ಒಂದು ಭಾಗನೇ ಆಗಿರುತ್ತೆ ಹಾರ್ಡ್ವೇರು. ಅದನ್ನು ನಾವು ಸ್ಪರ್ಶಿಸಲು ಸಾಧ್ಯ, ಅದನ್ನು ನೋಡಲಿಕ್ಕೆ ಸಾಧ್ಯ ಇರ್ತದೆ. ಇನ್ನು ಸಾಫ್ಟ್ವೇರ್ ಅಂದರೆ ಅದು ಕೂಡ ಒಂದು ಕಂಪ್ಯೂಟರ್ನಲ್ಲಿ ಬರುವಂಥದ್ದು, ನಮ್ಮ ಮಾಹಿತಿ ತಂತ್ರಜ್ಞಾನದ ಭಾಗನೇ ಆಗಿರುತ್ತೆ, ಅದನ್ನು ಸ್ಪರ್ಶಿಸಲಿಕ್ಕೆ ಆಗೋದಿಲ್ಲ, ಅದು ಸಾಫ್ಟ್ವೇರ್. ಎಕ್ಸಾಂಪಲಾಗಿ ನಿಮಗೆ ಈಸಿಯಾಗಿ ಹೇಳ್ತೇನೆ, ನಿಮ್ಮ ಮೊಬೈಲಿನ ಒಂದು ಹೆಡ್ಫೋನ್ ಇರುತ್ತೆ, ಅದನ್ನು ನಾವು ಹಾರ್ಡ್ವೇರ್ ಅಂತ ಹೇಳಿದರೆ ನಿಮ್ಮ ಮೊಬೈಲ್ನಲ್ಲಿ ಬರುವಂಥ ಸಾಫ್ಟ್ವೇರ್ ಇರುತ್ತೆ. ವಾಟ್ಸಪ್ ಒಂದು ಸಾಫ್ಟ್ವೇರ್ ಇರುತ್ತೆ, ಆ್ಯಪ್ ಇರುತ್ತೆ, ಅದು ಸಾಫ್ಟ್ವೇರ್ ಆಗುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಸೊ ಇವೆಲ್ಲ ಸಾಫ್ಟ್ವೇರ್ ಅಂತ ಕರೆದ್ರೆ, ಹಾರ್ಡ್ವೇರ್ ಅಂದರೆ ನಿಮ್ಮ ಹೆಡ್ಫೋನ್ ಒಂದು ಹಾರ್ಡ್ವೇರ್ ಆಗುತ್ತೆ, ಏರ್ಬಡ್ಸ್ ಒಂದು ಹಾರ್ಡ್ವೇರ್ ಆಗ್ತದೆ. ಸೊ ಮೊಬೈಲ್ ಇಟ್ಸೆಲ್ಫ್ ಒಂದು ಹಾರ್ಡ್ವೇರ್ ಆಗುತ್ತೆ. ಹಾರ್ಡ್ವೇರ್ ಅಂದರೆ ಅದನ್ನು ನಾವು ಟಚ್ ಮಾಡ್ಬೋದು, ಫೀಲ್ ಮಾಡ್ಕೊಳ್ಬೋದು. ಎಕ್ಸಾಂಪಲ್ ಕಂಪ್ಯೂಟರ್ ಅಂತ ಬಂದಾಗ ಕೀಬೋರ್ಡ್ ಒಂದು ಹಾರ್ಡ್ವೇರ್ ಆಗುತ್ತೆ, ಮೌಸ್ ಒಂದು ಹಾರ್ಡ್ವೇರ್ ಆಗುತ್ತೆ, ಪ್ರಿಂಟರ್ ಒಂದು ಹಾರ್ಡ್ವೇರ್ ಆಗ್ತದೆ. ಇನ್ನು ಸಾಫ್ಟ್ವೇರ್ ಅಂತ ಬಂದಾಗ ಏನಾಗುತ್ತೆ, ನಿಮ್ಮ ಸಿಸ್ಟಮ್ನಲ್ಲಿರುವಂತಹ ಒಂದು ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ, ವಿಂಡೋಸ್ ಇರ್ಬೋದು, ನಿಮ್ಮ ಒಂದು ಸಿಸ್ಟಮ್ನಲ್ಲಿ ಬರುವಂಥ ವಾಟ್ಸಪ್ ಇರ್ಬೋದು, ನಿಮ್ಮ ಸಿಸ್ಟಮ್ನಲ್ಲಿ ಬರುವಂಥ ಫೇಸ್ಬುಕ್ ಇರ್ಬೋದು, ನಿಮ್ಮ ಸಿಸ್ಟಮ್ನಲ್ಲಿರುವಂಥ MS ವರ್ಡ್, ಪವರ್ ಪಾಯಿಂಟ್, ಇವೆಲ್ಲ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ಅದು ಈ ರೀತಿ ಅದು ಒಟ್ಟಾರೆಯಾಗಿ ನಿಮ್ಮ ಒಂದು ಕಂಪ್ಯೂಟರ್ ಕಾರ್ಯನಿರ್ವಹಣೆ ಮಾಡಬೇಕಾದ್ರೆ ಹಾರ್ಡ್ವೇರ್ ಕೂಡ ಬೇಕು, ಸಾಫ್ಟ್ವೇರ್ ಕೂಡ ಬೇಕು. ಇದು ಭಾಳ ಇಂಪಾರ್ಟೆಂಟ್. ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಸಿಸ್ಟಮ್ ಇದೆ, ಈ ಸಿಸ್ಟಮ್ನಲ್ಲಿ ಮೌಸ್ ಏನು ಇದೆ, ಈ ಮೌಸ್ ಒಂದು ಹಾರ್ಡ್ವೇರು, ಆಮೇಲೆ ಕೀಬೋರ್ಡು ಹಾರ್ಡ್ವೇರು, ಮಾನಿಟರ್ ಕೂಡ ಹಾರ್ಡ್ವೇರು. ಬಟ್ ಒಳಗಡೆ ಇರುವಂಥ ಸಾಫ್ಟ್ವೇರ್ಸ್ ಏನಿದೆ ಅದೆಲ್ಲ ಒಳಗಿರುವಂಥ ಆ್ಯಪ್ಸು, ವೆಬ್ಸೈಟ್ಸು, ಎವ್ರಿಥಿಂಗು ಸಾಫ್ಟ್ವೇರ್ ಆಗುತ್ತೆ. ಸೊ ಇದಕ್ಕೆ ಇದೇ ರೀತಿ ಲ್ಯಾಪ್ಟಾಪ್ ಇದೆ. ಇನ್ನು ತಾವು ಗಮನಿಸ್ತಾ ಇದ್ದೀರಿ, ಪೆನ್ ಡ್ರೈವ್ ಕೂಡ ಒಂದು ಹಾರ್ಡ್ವೇರ್ ಇದೆ, ಆಮೇಲೆ ಇಲ್ಲಿ ಪ್ರಿಂಟರ್ ಕೂಡ ಒಂದು ಹಾರ್ಡ್ವೇರು, ಮೌಸು. ಇನ್ನು ಸಾಫ್ಟ್ವೇರ್ ಅಂತ ಬಂದಾಗ ನಮಗೆ ಈ ಪೆನ್ ಡ್ರೈವಿನ ಒಳಗಡೆ ಇರುವಂಥ ಡಾಟಾ ಏನಿದೆ ಅದು ಸಾಫ್ಟ್ ಆಗಿರುತ್ತೆ. ಸೊ ಇಷ್ಟು ಇದೆ. ಇದರಲ್ಲಿ ಇನ್ನೊಂದು ನೆಕ್ಸ್ಟ್ ಬರುವಂಥದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್ ಅಥವಾ ITES ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ. ತೊಂದರೆಯಲ್ಲಿ ಈ ಪಾಠವನ್ನು 2-3 ಸಲ ಕೇಳಿ ಮಕ್ಕಳೇ, ಹಾರ್ಡ್ ಆಗೋದಿಲ್ಲ. ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್, ಇಲ್ಲಿ ಸಾಕಷ್ಟು ಸೇವೆಗಳನ್ನು ನೋಡ್ತಿರ್ತೀವಿ, ಬೇರೆ ಬೇರೆ ಸರ್ವಿಸಸ್ ಸಿಗುತ್ತೆ. ಫೈನಾನ್ಸ್ ಇರುತ್ತೆ, ಬ್ಯಾಂಕಿಂಗ್ ಸೇವೆ ಇರುತ್ತೆ, ಟ್ಯಾಕ್ಸ್ ಕಟ್ಟುವಂಥದ್ದು, ಆಮೇಲೆ ಇನ್ಶೂರೆನ್ಸ್ ಅಂತ ಇರ್ತದೆ, ಸಾಕಷ್ಟು ಸೇವೆಗಳನ್ನು ನಾವು ನೋಡ್ತಾ ಇರ್ತೀವಿ. ಸೊ ಈ ಎಲ್ಲ ಸೇವೆಗಳು ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಹಕಾರದಿಂದ ಆಗುವಂಥ ಸೇವೆಗಳು. ಸೊ ಇದನ್ನು ನಾವು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸ್, ಎನೇಬಲ್ಡ್ ಅಂದರೆ ಅವುಗಳ ಸಹಕಾರದಿಂದ, ಅವುಗಳ ಸಹಾಯದಿಂದ ಆಗುವಂಥ ಕೆಲಸಗಳು. ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸನ್ನು ನಾವು ITES ಅಂತ ಕರಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದು ಒಂದು ಕೂಡ ಪಾಯಿಂಟ್ ಇದೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸಹಾಯದಿಂದ ನಡೆಯುವಂಥ ಕೆಲಸದಲ್ಲಿ ಒಂದು BPO ಅಂತ ಬರುತ್ತೆ. ನಿಮ್ಮ ಎಕ್ಸಾಮ್ನಲ್ಲಿ ನಿಮಗೆ ಈ ರೀತಿ ಶಾರ್ಟ್ ಫಾರ್ಮ್ BPO ಕೊಟ್ಟು ಇದರ ವಿಸ್ತಾರ ರೂಪ ಬರೀರಿ ಅಂತ ಹೇಳ್ತಾರೆ. ಸೊ ನೋಟ್ಬುಕ್ನಲ್ಲಿ ನೋಟ್ ಮಾಡ್ತಾ ಹೋಗಿ. BPO ಅಂದರೆ ಇಲ್ಲಿ ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತ. B ಫಾರ್ ಬಿಸ್ನೆಸ್, P ಫಾರ್ ಪ್ರೊಸೆಸ್, O ಫಾರ್ ಔಟ್ಸೋರ್ಸಿಂಗ್. ಹಾಗಂದರೆ ಏನು? ಸರ್ವಿಸಸ್ ಮೀನ್ಸ್ ಪರ್ಫಾರ್ಮಿಂಗ್ ಬಿಸ್ನೆಸ್ ಆಪರೇಷನ್ಸ್ ಥ್ರೂ ಆನ್ ಔಟ್ಸೈಡ್ ಸರ್ವಿಸ್ ಪ್ರೊವೈಡರ್. ಯಾವುದೇ ಒಂದು ಸೇವೆಯನ್ನು ನಾವು ಹೊರಗಡೆಯಿಂದ ಸರ್ವಿಸ್ ಸೇವೆ ಪಡೆದುಕೊಂಡು ಮಾಡುವಂಥ ಕೆಲಸ. ಉದಾಹರಣೆಗೆ ಫೈನಾನ್ಷಿಯಲ್ ಆ್ಯಂಡ್ ಅಕೌಂಟಿಂಗ್ ಸರ್ವಿಸ್. ಫೈನಾನ್ಸ್ ಒಂದು ವರ್ಕ್ ಇರುತ್ತೆ, ಹಣಕಾಸಿನ ವಿಚಾರಗಳೇ ಇರ್ತದೆ, ಲೆಕ್ಕಾಚಾರದ ವರ್ಕ್ಗಳನ್ನು ನಾವು ಏನು ಹೇಳ್ತೀವಿ, ಇದನ್ನು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂದರೆ ಇದನ್ನು ನಾವು BPO ಸರ್ವಿಸ್ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಈ ಒಂದು ಬಿಸ್ನೆಸ್ ಆಪರೇಷನ್ಸ್ ಏನಿರುತ್ತೆ ಹೊರಗಡೆಯಿಂದ ಔಟ್ಸೈಡ್ ಸರ್ವಿಸ್ ಪ್ರೊವೈಡರ್ ಹೊರಗಡೆಯಿಂದ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಈ ಟ್ಯಾಕ್ಸೇಷನ್ ಮತ್ತು ಇನ್ಶೂರೆನ್ಸ್ ಸರ್ವಿಸ್ ಇದೆ. ನಾವು ಇನ್ಶೂರೆನ್ಸ್ ಸರ್ವಿಸ್ ಕೂಡ ಒಂದು ಔಟ್ಸೈಡ್ ಏನು ಸರ್ವಿಸ್ ಇರುತ್ತೆ, ಅವರು ಪ್ರೊವೈಡ್ ಮಾಡ್ತಾರೆ ನಮಗೆ. ಇನ್ಶೂರೆನ್ಸ್ ಸರ್ವಿಸ್ ಕೂಡ ಹೊರಗಡೆಯಿಂದ ನಮಗೆ ಪ್ರೊವೈಡ್ ಮಾಡ್ತಾರೆ, ನಾವು ಪಡೀಲಿಕ್ಕೆ ಆಗೋದಿಲ್ಲ. ಟ್ಯಾಕ್ಸ್ ಕಟ್ಟುವಂಥದ್ದು, ಇನ್ಶೂರೆನ್ಸ್ ಕಟ್ಟುವಂಥದ್ದು. ಆಮೇಲೆ ಪಬ್ಲಿಷಿಂಗ್ ಅಂತ ನೋಡಿ, ನಿಮಗೆ ಒಂದು ಈ ನೋಟ್ಸನ್ನು ನಾನು ನಿಮಗೆ ಏನು ಹೇಳಿದೆ PDF-ನಲ್ಲಿ ಕೊಡ್ತೀನಿ ಅಂತ. ಸೊ PDF ಕೂಡ ಒಂದು ಪಬ್ಲಿಷಿಂಗ್, ಅದನ್ನು ನಾನು ವೆಬ್ಸೈಟ್ನಲ್ಲಿ ಕೊಡ್ತೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹೆಂಗೆ ಎಕ್ಸೆಸ್ ಮಾಡಬೇಕಂತ. ಸೊ ಆಮೇಲೆ ವೆಬ್ ಪ್ರಮೋಷನ್ಸು, ಲೀಗಲ್ ಸರ್ವಿಸಸ್ ಇದೆ, ಕಂಟೆಂಟ್ ರೈಟಿಂಗು. ನೋಡಿ, ನೀವು ಜಸ್ಟ್ ಗೂಗಲ್ನಲ್ಲಿ ಹೋಗಿ ನೀವು ಯಾವ ಮಾಹಿತಿಯನ್ನು ಕೂಡ ಈಸಿಯಾಗಿ ಎಕ್ಸೆಸ್ ಮಾಡ್ಬೋದು. ಸೊ ಅಲ್ಲಿ ಎಲ್ಲ ಕಂಟೆಂಟ್ ಎಲ್ಲ ಬರೆದಿರ್ತಾರೆ, ಅದನ್ನು ಕಂಟೆಂಟ್ ರೈಟಿಂಗ್ ಅಂತೀವಿ. ಇದನ್ನು ನಾವು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತೀವಿ. ಮಲ್ಟಿಮೀಡಿಯಾ ಆ್ಯಂಡ್ ಡಿಸೈನ್ ಸರ್ವಿಸಸ್. ಮಲ್ಟಿಮೀಡಿಯಾ ಅಂದಾಗ ಅದು MP3 ಸೌಂಡ್ ಇರ್ಬೋದು, ಮ್ಯೂಸಿಕ್ಸ್ ಇರ್ಬೋದು, ವಿಡಿಯೋಸ್ ಇರ್ಬೋದು, ಇವುಗಳನ್ನು ಕೂಡ ನಾವು ಈ ಒಂದು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ನಲ್ಲಿ ತರ್ತೇವೆ. ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಇದೆ. ಸಾಫ್ಟ್ವೇರ್ ಟೆಸ್ಟಿಂಗ್, ನೀವು ಯಾವುದೋ ಒಂದು ಸಾಫ್ಟ್ವೇರ್ ನಿಮ್ಮ ಒಂದು ಹೆಂಗೆ ವಾಟ್ಸಪ್ ಇದೆ,
ಫೇಸ್ಬುಕ್ ಇದೆ, ಅದೇ ರೀತಿ ನಿಮ್ಮದೇ ಆದ ಒಂದು ಆ್ಯಪನ್ನು ಕ್ರಿಯೇಟ್ ಮಾಡಿದರೆ ಅದನ್ನು ನೀವು ಟೆಸ್ಟ್ ಮಾಡುವಂಥ ಸರ್ವಿಸ್ ಯಾರು ಮಾಡ್ತಾರೆ, ಟೆಸ್ಟ್ ಮಾಡುವಂಥದ್ದು ಯಾರು ಮಾಡ್ತಾರೆ, ಇಲ್ಲಿ ಔಟ್ಸೈಡ್ ಸರ್ವಿಸ್ ಪ್ರೊವೈಡರ್ನವರು ಮಾಡ್ತಾರೆ. ಹೆಲ್ತ್ ಕೇರ್ ಸರ್ವಿಸಸ್ ಇದೆ, ಸಾಕಷ್ಟು ಹೆಲ್ತ್ ಕೇರ್ ಸರ್ವಿಸ್ ಸಿಗುತ್ತೆ ನಿಮಗೆ, ಆನ್ಲೈನ್ ಬುಕ್ಕಿಂಗ್ ಮಾಡುವಂಥದ್ದು, ಡಾಕ್ಟರನ್ನು ಕನ್ಸಲ್ಟ್ ಮಾಡುವಂಥದ್ದು. ಸೊ ಇವುಗಳೆಲ್ಲ ಏನಂತ ಹೇಳ್ತೀವಿ ನಾವು, ಇದು ಔಟ್ಸೈಡ್ ಸರ್ವಿಸ್, ಹೊರಗಡೆಯಿಂದ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾರೆ. ಇದನ್ನು ನಾವು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಅಂತ ಕೇಳ್ತೀವಿ. ನೀವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ PPO ಲಾಂಗ್ ಫಾರ್ಮ್ ಅಂತ ಗೊತ್ತಿರಬೇಕು, ಹಾಗೂ ಒಂದಿಷ್ಟು ಎಕ್ಸಾಂಪಲ್ಸ್, ಏನು ಎಕ್ಸಾಂಪಲ್ಸ್ ಇದೆ, ಒಂದು 3 to 4 ಎಕ್ಸಾಂಪಲ್ಸನ್ನು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏನಾಗುತ್ತೆ, ITBPM ಅಂತ ಇದೆ, ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್. ಅಂದರೆ ಈ ರೀತಿ ಒಂದು ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸಿಂಗ್ನಿಂದ ನಮಗೆ ಏನೆಲ್ಲ ಲಾಭ ಇದೆ ಅಂದರೆ, ಈ ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಭಾಳ ಸಹಾಯಕರಾಗಿದೆ. ಸೊ BPM ಅಂದರೆ ನಾವು ಇಲ್ಲಿ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ತೀವಿ, ಜಾಬ್ಸನ್ನು ಎಂಪ್ಲಾಯ್ಮೆಂಟ್ ಅಂದರೆ ಜಾಬು, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ. ಇನ್ಕಮ್ ಲೆವೆಲ್ಸ್, ಆದಾಯವನ್ನು ಹೆಚ್ಚು ಮಾಡ್ತೀವಿ. ಇನ್ಕಮ್ ಲೆವೆಲ್ಸ್, ನಿಮಗೆ ಮಂತ್ಲಿ 10,000 ನಿಮ್ಮ ಇನ್ಕಮ್ ಇತ್ತು ಅಂದರೆ ಇದರಿಂದ ನಿಮ್ಮ ಇನ್ಕಮ್ ಲೆವೆಲ್ ಜಾಸ್ತಿ ಆಗ್ತದೆ. ಯಾವಾಗ ನಿಮಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ನಾಲೆಜ್ ಇದೆ ಅಂದರೆ, ಅದರ ಬಗ್ಗೆ ಜ್ಞಾನ ಇದೆ ಅಂದರೆ ನಿಮ್ಮ ಒಂದು ಆದಾಯದಲ್ಲಿ ಕೂಡ ಹೆಚ್ಚಳ ಆಗ್ತದೆ. ಹಾಗೆ ಇಲ್ಲಿ ಪ್ರಮೋಟಿಂಗ್ ಎಕ್ಸ್ಪೋರ್ಟ್ಸ್ ಅಂದರೆ ನಮ್ಮ ದೇಶದಿಂದ ಒಂದು ರಫ್ತು ಮಾಡುವಂಥ, ನಾವು ಹೊರದೇಶಕ್ಕೆ ಕಳಿಸುವಂತಹ ಒಂದು ವಸ್ತುಗಳೇನಿದೆ ಅವುಗಳ ಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗ್ತದೆ ಯಾವಾಗ ಒಂದು ಬಿಸ್ನೆಸ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನಮಗೆ ಗೊತ್ತಿದ್ದಾಗ ಅಂತ. ಸೊ ಇದರಲ್ಲಿ ಸಾಕಷ್ಟು ಕಂಪ್ನಿಗಳು ಬರ್ತವೆ. ಒಂದು ಮಲ್ಟಿನ್ಯಾಷನಲ್ ಕಂಪ್ನಿ, ಒಂದು ಕಂಪ್ನಿ ಅಂದಾಗ ಮಲ್ಟಿನ್ಯಾಷನಲ್, ಆ ಕಂಪನಿ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ತಮ್ಮ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿರುತ್ತೆ. ಇಂಡಿಯನ್ ಸರ್ವಿಸ್ ಪ್ರೊವೈಡರ್ ಅಂದರೆ ಇಲ್ಲಿ ಕೇವಲ ಭಾರತದಲ್ಲಿ ತಮ್ಮ ಕಂಪನಿಗಳಿರ್ತವೆ. ಗ್ಲೋಬಲ್ ಇನ್ ಹೌಸ್ ಸೆಂಟರ್ಸ್ ಅಂತ, ಈ ಒಂದು ಸೆಂಟರ್ನಲ್ಲಿ ಇಡೀ ಗ್ಲೋಬಲ್ನಲ್ಲಿ ಸಿಗುವಂಥ ಎಲ್ಲ ಸರ್ವಿಸಸನ್ನು ನಿಮಗೆ ಸಿಗ್ತದೆ. ಸೊ ಇಷ್ಟು 2 ಕಂಟೆಂಟ್ ಇದೆ. ಆತ್ಮೀಯ ವಿದ್ಯಾರ್ಥಿಗಳು ಒಂದಿಷ್ಟು ನಿಮಗೆ ಕಷ್ಟ ಅನಿಸ್ತಾ ಇರ್ಬೋದು ಈ ಟಾಪಿಕ್ಸು. ಸೊ ಮುಂದಿನ ಟಾಪಿಕ್ ಭಾಳ ಈಸಿ ಇದೆ. ನಾನು ಹೇಳಿರುವಂಥ ಟಾಪಿಕನ್ನು 2-3 ಸಲ ಕೇಳಿಕೊಂಡು ನೋಟ್ಸ್ ಮಾಡಿಕೊಂಡು ಪರ್ಫೆಕ್ಟ್ ಮಾಡ್ಕೊಳ್ಳಿ. ಈಗ ಮುಂದೆ ಬರುವಂತಹ ಇನ್ಫಾರ್ಮೇಷನ್ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇದೆ. ಸೊ ಅಪ್ಲಿಕೇಶನ್ ಆಫ್ IT, ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ನಾವು ಎಲ್ಲಿ ಬಳಸ್ತೇವೆ, ಅನ್ವಯ, ಈ ಮಾಹಿತಿ ತಂತ್ರಜ್ಞಾನದ ಅನ್ವಯ ಅಂತ ಆಗುತ್ತೆ. ಅಪ್ಲಿಕೇಶನ್ ಆಫ್ IT ಅಂದರೆ ಮಾಹಿತಿ ತಂತ್ರಜ್ಞಾನದ ಅನ್ವಯ. ಸೊ ಆ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಮನೆಯಲ್ಲಿ ನಾವು ಭಾಳ ಬಳಸ್ತೇವೆ. ಸರ್, ಮನೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಏನು ಬಳಸ್ತೇವೆ ಅಂದರೆ, ಒಂದನೇದಾಗಿ ಫ್ಯಾನ್ ಇದೆ. ಸೊ ಫ್ಯಾನ್, ಇತ್ತೀಚಿನ ಫ್ಯಾನ್ಗಳು ಹೇಗೆ ಬರ್ತಾ ಇದೆ ಅಂದರೆ ಡಿಜಿಟಲ್ ಫ್ಯಾನ್ ಇದೆ. ಅಲ್ಲಿ ನಿಮಗೆ ರಿಮೋಟ್ ಕಂಟ್ರೋಲ್ ಮುಖಾಂತರ ಫ್ಯಾನಿನ ಸ್ಪೀಡನ್ನು ಕಂಟ್ರೋಲ್ ಮಾಡುವಂಥದ್ದು, ಈ ರೀತಿಯ ಫ್ಯಾನ್ಸ್ಗಳು ಈಗ ಮಾರ್ಕೆಟ್ಗೆ ಬಂದಿದೆ. ಫ್ರಿಜ್ ಇದೆ. ಫ್ರಿಜ್ನಲ್ಲಿ ನೋಡಿದಾಗ ಕೂಡ ಅಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡಲಿಕ್ಕೆ ಬಟನ್ ಸಿಸ್ಟಮ್ ಇದೆ. ಫ್ರಿಜ್ನಲ್ಲೇ ಒಂದು ಕಂಪ್ಯೂಟರ್ ಒಂದು ಅಳವಡಿಸಿರ್ತಾರೆ. ಕಂಪ್ಯೂಟರ್, ಒಂದು ಸ್ಮಾಲ್ ಕಂಪ್ಯೂಟರ್ ಅನ್ಬೋದು. ಅಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಮಾಡುವಂಥದ್ದು ಇರ್ಬೋದು, ಡೋರ್ ಲಾಕ್ ಆ್ಯಂಡ್ ಆನ್ ಇರ್ಬೋದು. ಮಿಕ್ಸರ್ ಇದೆ ನೋಡಿ, ಇತ್ತೀಚಿನ ಹಳೆ ಮಿಕ್ಸರ್ಗಳನ್ನು ನಾವು ಮ್ಯಾನುವಲ್ ಆಗಿ ಸ್ಟಾರ್ಟ್ ಮಾಡ್ತಿದ್ವಿ, ಬಟನ್ಸನ್ನು ಆನ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಈಗ ಇತ್ತೀಚಿನ ಮಿಕ್ಸರ್ಸ್ ಅಂತ ಬಂದಾಗ ಅಲ್ಲಿ ಏನಾಗಿದೆ, ಡಿಜಿಟಲ್ ಮಿಕ್ಸರ್ ಇದೆ. ಅಲ್ಲಿ ನಿಮಗೆ ಡಿಜಿಟಲ್ ಮುಖಾಂತರ ನೀವು ಅದನ್ನು ಆಪ್ರೇಟ್ ಮಾಡ್ಬೋದು. ಓವನ್ ಇದೆ. ಓವನ್ ಅಂದಾಗ ನಿಮಗೆ ಪ್ರತಿಯೊಬ್ಬರ ಮನೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ನಾನು ಎಕ್ಸಾಂಪಲ್ ಹೇಳ್ತೀನಿ. ನೀವು ಬೇಕ್ರಿಯಲ್ಲಿ ಹೋಗಿ ನೀವು ವೆಜ್ ಪಫ್ ಅಥವಾ ಎಗ್ ಪಫನ್ನು ತಿನ್ನುವಾಗ ಅದನ್ನು ಹಾಟ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಹಾಟ್ ಮಾಡುವಾಗ ಆ ವೆಜ್ ಪಫ್ ಅಥವಾ ಎಗ್ ಪಫ್ ಅದರಲ್ಲಿ ಇಟ್ಟು ಟೆಂಪ್ರೇಚರ್ ಸೆಟ್ ಮಾಡಲಿಕ್ಕೆ ಸೈಡಿಗೆ ಬಟನ್ಸ್ ಕೂಡ ಇರ್ತದೆ. ಇದು ಕೂಡ ಒಂದು ಮಾಹಿತಿ ತಂತ್ರಜ್ಞಾನದ ಒಂದು ಭಾಗ. ಇನ್ನು ಕೂಲರ್ಸ್ ನೋಡಿ, ಕೂಲರ್ಸ್ ಅಂತ ಕೂಡ ರಿಮೋಟ್ ಮುಖಾಂತರ ಆ ಟೆಂಪ್ರೇಚರ್ ಕಂಟ್ರೋಲ್ ಮಾಡ್ತೇವೆ. ಇನ್ನು ವಾಷಿಂಗ್ ಮಷಿನ್ ಇದೆ. ವಾಷಿಂಗ್ ಮಷಿನಲ್ಲಿ ಕೂಡ ನೋಡಿ ಕಂಪ್ಲೀಟ್ ಆಗಿರುವಂಥ ಬಟನ್ಸ್ ಎಲ್ಲ ಡಿಜಿಟಲೈಸೇಷನ್ ಆಗಿದೆ, ಅದು ಕೂಡ ಮಾಹಿತಿ ತಂತ್ರಜ್ಞಾನ. ಸೊ ನಮಗೆ ಅರಿವಿಲ್ಲದಂತೆ ನಮ್ಮ ಮನೆಯಲ್ಲಿ ನಾವು ಸಾಕಷ್ಟು ಮಾಹಿತಿ ತಂತ್ರಜ್ಞಾನವನ್ನು ಅನ್ವಯ ಮಾಡಿಕೊಂಡು ಕೆಲಸ ಮಾಡುವಂತಹ ಒಂದು ಮಷಿನ್ಸ್ಗಳನ್ನು ಬಳಸ್ತಾ ಇದ್ದೀವಿ. ಸೊ ಇವುಗಳನ್ನು ನೋಟ್ ಮಾಡಿಕೊಳ್ಳಿ. ಮಾಹಿತಿ ತಂತ್ರಜ್ಞಾನ, ಮನೆಯಲ್ಲಿ ಮಾಹಿತಿ ತಂತ್ರಜ್ಞಾನದ ಅನ್ವಯಗಳನ್ನು ವಿವರಿಸಿ ಅಂತ ಪ್ರಶ್ನೆ ಬರ್ತದೆ. ಈ ಕ್ವಶನ್ ಬರ್ಕೊಳ್ಳಿ ನೀವು. ಉತ್ತರ ಅಂದರೆ ಇಲ್ಲಿ ನಿಮಗೇನು ಕಾಣ್ತಾ ಇದೆ, ಫ್ಯಾನು, ಫ್ರಿಜ್ಜು, ಮಿಕ್ಸರ್, ಓವನ್, ಕೂಲರ್, AC, ವಾಷಿಂಗ್ ಮಷಿನ್ಸ್. ಮತ್ತು ಅದನ್ನು ಹೊರತುಪಡಿಸಿ ಇದ್ದರೆ ಅದನ್ನು ಆ್ಯಡ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇನ್ನು ಲೈಬ್ರರಿ ಅಂತ ಇದೆ. ನಿಮ್ಮ ಶಾಲೆಯಲ್ಲಿ ನಿಮ್ಮದೇ ಆಗಿರುವಂಥ ಗ್ರಂಥಾಲಯ ಇರ್ತದೆ. ಸೊ ಈ ಗ್ರಂಥಾಲಯದಲ್ಲಿ ಈಗ ನೀವು ಮುಂದಿನ ಹಂತದಲ್ಲಿ 10th ಪಾಸ್ ಆದಮೇಲೆ ಮುಂದಿನ ಕ್ಲಾಸಿಗೆ ಹೋದಾಗ ದೊಡ್ಡ ಗ್ರಂಥಾಲಯಗಳು ಇರ್ತವೆ, ಲೈಬ್ರರೀಸ್ ಇರುತ್ತೆ, ಲಕ್ಷಾಂತರ ಬುಕ್ಸ್ ಇರ್ತದೆ. ಸೊ ಲಕ್ಷಾಂತರ ಬುಕ್ಸ್ನಲ್ಲಿ ನಮಗೆ ಬೇಕಾಗಿರುವಂಥ ಪರ್ಟಿಕ್ಯುಲರ್ ಬುಕ್ಕನ್ನು ಹೇಗೆ ಪಡಿಬೋದು ಅಂದರೆ ಅಲ್ಲಿ ಡಿಜಿಟಲ್ ಲೈಬ್ರರಿ ಅಂತ. ಸೊ ಅಲ್ಲಿ ಲೈಬ್ರರಿ ಮ್ಯಾನೇಜ್ಮೆಂಟ್ ಮಾಡುವಾಗಲೂ ಕೂಡ ಅಲ್ಲಿ ಸಾಫ್ಟ್ವೇರ್ಗಳು ಬಂದಿದೆ. ಜಸ್ಟ್ ನಿಮಗೆ ಯಾವ ಬುಕ್ ಬೇಕು ಅಂತ ನೀವು ಅಲ್ಲಿ ಸರ್ಚ್ ಮಾಡಿದಾಗ ಯಾವ ಒಂದು ಕೋಣೆಯ ಯಾವ ರೋಸ್ನಲ್ಲಿ ಆ ಬುಕ್ ಇದೆ ಎಂಬುದನ್ನು ಸುಲಭವಾಗಿ ಹೇಳಲಿಕ್ಕೆ ಆಗ್ತದೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಲೈಬ್ರರಿಯನ್ನು ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಇದೆ. ಇನ್ನು ಶಿಕ್ಷಣ ಅಂತ ಬಂದಾಗ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಒಂದು ಅನ್ವಯ ಭಾಳ ಇದೆ, ಅದನ್ನು ಭಾಳ ಯೂಸ್ ಮಾಡ್ತೀವಿ. ಹೇಗೆ? ಸೊ ಒಂದನೇದಾಗಿ ಲರ್ನಿಂಗ್ ಕ್ಲಾಸ್ ರೂಮ್. ಇತ್ತೀಚೆಗೆ ನಮ್ಮ ಕ್ಲಾಸ್ ರೂಮ್ಸ್ ಯಾವ ರೀತಿಯಾಗಿದೆ ಅಂದರೆ ಡಿಜಿಟಲ್ ಬೋರ್ಡ್ಸ್ ಇದೆ, ಸ್ಮಾರ್ಟ್ ಬೋರ್ಡ್ಸ್ ಇದೆ, ಪ್ರೊಜೆಕ್ಟರ್ಸ್ ಇದೆ, ಲ್ಯಾಪ್ಟಾಪ್ ಇದೆ, ಇಂಟರ್ನೆಟ್ಸ್ಗಳಿದೆ. ಸೊ ಇದನ್ನೆಲ್ಲ ನಾವು ಲರ್ನಿಂಗ್ ಕ್ಲಾಸ್ ರೂಮ್ ಅಂತ ಹೇಳ್ತೀವಿ.
ಸ್ಮಾರ್ಟ್ ಮೋಡ್ ಮುಖಾಂತರ ನಾವು ಪಾಠವನ್ನು ಕಲಿತಾಗ ಅಧ್ಯಯನಕ್ಕೆ ಒಳಪಟ್ಟಾಗ ಭಾಳ ಈಸಿಯಾಗಿ ನಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಇನ್ನು ವಿಡಿಯೋಸ್ ಆನ್ ಎಕ್ಸ್ಪೆರಿಮೆಂಟ್ ನೋಡಿ, ಒಂದು ಸೈನ್ಸ್ ಸಂಬಂಧಿಸಿದ ಪ್ರಯೋಗಗಳನ್ನು ಮಾಡ್ತಿರ್ತೀವಿ. ಸೊ ಆ ಪ್ರಯೋಗಗಳನ್ನು ನಾವು ವಿಡಿಯೋ ರೆಕಾರ್ಡ್ ಮಾಡಿದರೆ ಮುಂಬರುವ ದಿನಗಳಲ್ಲಿ ಆ ವಿಡಿಯೋವನ್ನು ನೋಡಿಕೊಂಡು ನಾವು ಆ ಒಂದು ಎಕ್ಸ್ಪೆರಿಮೆಂಟನ್ನು ನಾವು ರಿವಿಷನ್ ಮಾಡಬಹುದು. ಕೆಲವೊಂದು ಶಾಲೆಗಳಲ್ಲಿ ಕೆಮಿಕಲ್ಸ್ಗಳ ಕೊರತೆ ಇರ್ತದೆ, ಕೆಮಿಕಲ್ಸ್ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಸೊ ಅಂಥ ಸಮಯದಲ್ಲಿ ನಾವು ಈ ಒಂದು ಎಕ್ಸ್ಪೆರಿಮೆಂಟ್ ಮಾಡಿರುವಂಥ ವಿಡಿಯೋಗಳನ್ನು ನೋಡ್ಬೋದು. ಈ ವಿಡಿಯೋಗಳು ಏನಿದೆ ಇದು ಕೂಡ ಮಾಹಿತಿ ತಂತ್ರಜ್ಞಾನದ ಒಂದು ಭಾಗ. ಇನ್ನು ಕ್ರಿಯೇಷನ್ ಆಫ್ ಇಮೇಜಸ್ ಆ್ಯಂಡ್ ವಿಡಿಯೋ, ಒಂದು ಇಮೇಜ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ವಿಡಿಯೋಗಳನ್ನು ಸೃಷ್ಟಿ ಮಾಡುವಂಥದ್ದು. ನೀವೆಲ್ಲ ಇನ್ಶಾಟ್ನಲ್ಲಿ, ಕೈನ್ ಮಾಸ್ಟರ್ನಲ್ಲಿ, ಬೇರೆ ಬೇರೆ ಸಾಫ್ಟ್ವೇರ್ಸ್ನಲ್ಲಿ ವಿಡಿಯೋಗಳನ್ನು ನೀವು ಮಾಡ್ತೀರಿ. ಇನ್ಸ್ಟಾಗ್ರಾಮ್ ಇರ್ಬೋದು, ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇರ್ತೀರಿ. ಸೊ ಇದು ಕೂಡ ಮಾಹಿತಿ ತಂತ್ರಜ್ಞಾನದ ಭಾಗ. ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಆಫ್ ಮ್ಯಾಗ್ಝಿನ್ಸ್, ಲೆಟರ್ಸ್, ಡಾಕ್ಯುಮೆಂಟ್ಸ್. ನೀವು ಏನು ಮಾಡ್ಬೋದು, ಟೈಪಿಂಗನ್ನು ಕಲಿತ್ರೆ ನೀವು ನಿಮ್ಮ ಶಾಲಾ ಹಂತದಲ್ಲೇ ನೀವು ಒಂದು ಮ್ಯಾಗ್ಝಿನ್ ಕ್ರಿಯೇಟ್ ಮಾಡ್ಬೋದು. ನಿಮ್ಮ ಶಾಲೆಯಲ್ಲಿ ನಡೆಯುವಂಥ ಆ್ಯಕ್ಟಿವಿಟಿಯನ್ನು ಒಳಗೊಂಡಿರುವಂಥ ಒಂದು PDF ಫೈಲು ಒಂದನ್ನು ಕ್ರಿಯೇಟ್ ಮಾಡ್ಬೋದು. ಎಜುಕೇಷ್ನಲ್ ಗೇಮ್ಸ್ ಇವೆ, ಸಾಕಷ್ಟು ಎಜುಕೇಷ್ನಲ್ ಗೇಮ್ಸ್ ಬರ್ತದೆ. ಸೊ ಆ ಒಂದು ಅಂದರೆ ಅದು ಅಲ್ಲಿ ಆಟ ಆಡ್ತಾ ನಾವು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ನಾವು ಕಲಿತಾ ಹೋಗ್ತೀವಿ. ಲರ್ನಿಂಗ್ ಯೂಸಿಂಗ್ CD ROM ಮೀಡಿಯಾ, CDಗಳನ್ನು, ಪೆನ್ ಡ್ರೈವ್ಗಳನ್ನು, ಇಂಟರ್ನೆಟನ್ನು ಬಳಸಿಕೊಂಡು ಗ್ಯಾದರಿಂಗ್ ಎಜುಕೇಷನಲ್ ಇನ್ಫಾರ್ಮೇಷನ್. ಯಾವುದೊಂದು ಮಾಹಿತಿಯನ್ನು ತಿಳಿದೇ ಇದ್ದಾಗ ನಾವು ನೇರವಾಗಿ ಯೂಟ್ಯೂಬ್ಗೆ ಹೋಗುವಂಥದ್ದು, ಗೂಗಲ್ಗೆ ಹೋಗುವಂಥದ್ದು ನೋಡಿಕೊಂಡು ಸರ್ಚ್ ಮಾಡ್ತೇವೆ. ಸರ್ಚ್ ಮಾಡಿಕೊಂಡು ನಾವೇನು ಮಾಡ್ತಿರ್ತೀವಿ ಅಂದರೆ ಗ್ಯಾದರ್ ಮಾಡ್ತೀವಿ. ಸೊ ನೋಡಿ ಯಾವ ರೀತಿ ನಮ್ಮ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಹೊಕ್ಕಿದೆ. ನಿಮಗೆ ಮತ್ತೊಂದು ಕ್ವೆಶನ್ ಕೊಡ್ತೀನಿ ಮಕ್ಕಳೇ, ಬರಿಬೇಕು. ಸೊ ಕ್ಲಾಸ್ ರೂಮ್, ನಮ್ಮ ತರಗತಿಯಲ್ಲಿ ICT ಮಾಹಿತಿ ತಂತ್ರಜ್ಞಾನ ಹೇಗೆ ನಾವು ಉಪಯೋಗ ಮಾಡ್ತಾಯಿದ್ದೀವಿ. ತರಗತಿಯಲ್ಲಿ ಮಾಹಿತಿ ತಂತ್ರಜ್ಞಾನದ ಅನ್ವಯವನ್ನು ವಿವರಿಸಿ, ಇದು ಪ್ರಶ್ನೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡಿರುವಂಥ ಮಾಹಿತಿಯನ್ನು ನೋಟ್ಬುಕ್ನಲ್ಲಿ ಮಾಡಿಕೊಂಡು ಪರ್ಫೆಕ್ಟನ್ನು ಮಾಡಿಕೊಂಡು ನೀವು ಆನ್ಸರ್ ಬರೀಬೇಕು. ನೋಡಿ ಯಾವ ರೀತಿ ನಾನು ಮಧ್ಯದಲ್ಲಿ ಕ್ವಶನ್ಸ್ ಕೊಡ್ತೀನಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಈ ಕ್ವಶನ್ಸು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ಸ್ನಲ್ಲಿ ಕೇಳ್ತಾರೆ. ಟೀಚಿಂಗ್ ಏಡ್ಸ್ ಆ್ಯಂಡ್ ಮೀಡಿಯಾ. ನೋಡಿ ಶಿಕ್ಷಣದಲ್ಲೇ ನಾವು ಮಕ್ಕಳನ್ನು ನಾವು ಕಲಿಕೆಯಲ್ಲಿ ತೊಡಗಿಸ್ಬೇಕಾದಾಗ ಮಕ್ಕಳನ್ನು ಕ್ಲಾಸ್ ರೂಮ್ನಲ್ಲಿ ನಮಗೆ ಟೀಚಿಂಗ್ ಏಡ್ಸ್ ಅಂದರೆ ನಮಗೆ ಬೇಕಾಗುವಂಥದ್ದು ಯೂಟ್ಯೂಬನ್ನು ಬಳಸ್ಕೊಂಡು ವಿಡಿಯೋವನ್ನು ಪ್ರೆಸೆಂಟೇಷನ್ ಮಾಡ್ತೀವಿ, PPTಗಳನ್ನು ಬಳಸ್ಕೊಂಡು ಪಾಠ ಮಾಡ್ತೇವೆ. ಆಮೇಲೆ ಆಡಿಯೋಗಳನ್ನು, ಕೆಲವೊಂದು ಧ್ವನಿಗಳನ್ನು ಕೇಳಿಸ್ತೇವೆ, ಕೆಲವೊಂದು ವಿಡಿಯೋಗಳನ್ನು ಕೇಳಿಸ್ತೇವೆ. ಸೊ ಇವುಗಳನ್ನು ಕೂಡ ತರಗತಿಯಲ್ಲಿ ನಾವು ಈ ರೀತಿಯ ಮಲ್ಟಿಮೀಡಿಯಾಗಳನ್ನು ನಾವು ಬಳಸ್ತೀವಿ. ಸೊ ಅದರ ಜೊತೆಯಲ್ಲಿ ಆನ್ಲೈನ್ ಕ್ಲಾಸ್, ವಿಶೇಷವಾಗಿ COVID-19 ಪ್ಯಾಂಡಮಿಕ್ ಸಿಚುವೇಷನ್ಸ್ನಲ್ಲಿ ನಮಗೆ ಆನ್ಲೈನ್ ಕ್ಲಾಸ್ ಮುಖಾಂತರ ಮಕ್ಕಳನ್ನು ನಾವು ಕಲಿಕೆಯಲ್ಲಿ ತೊಡಗಿಸಿದ್ವಿ. ಉದಾಹರಣೆಗೆ ಗೂಗಲ್ ಮೀಟ್ ಇದೆ, ಆಮೇಲೆ ನಿಮಗೆ ವಾಟ್ಸಪ್ ವಿಡಿಯೋ ಕಾಲ್ ಮಾಡುತ್ತೆ, ಗೂಗಲ್ ಮೀಟು, ಮೈಕ್ರೋಸಾಫ್ಟ್ ಇದೆ. ಸೊ ಸಾಕಷ್ಟು ಆ್ಯಪ್ಗಳನ್ನು ಬಳಸಿಕೊಂಡು ಮಕ್ಕಳನ್ನು ಆನ್ಲೈನ್ ಕ್ಲಾಸ್ನಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ. ಜೊತೆಯಲ್ಲಿ ನಮಗೆ ಸಾಕಷ್ಟು ವೆಬ್ಸೈಟ್ಸ್ ಇವೆ, ಕೆಲವೊಂದು ಮೊಬೈಲ್ ಆ್ಯಪ್ ಇದೆ. ಸೊ ಬೈಜೂಸ್ ಒಂದು ವೆಬ್ಸೈಟ್ ಇದೆ, ಆಮೇಲೆ ಅನ್ಅಕಾಡೆಮಿ ಇದೆ, ಖಬ್ರಿ ಅಂತ, ವೇದಾಂತು, ಟಾಪರ್. ಸೊ ಈ ಎಲ್ಲ ವೆಬ್ಸೈಟ್ಗಳು ಆನ್ಲೈನ್ ಮುಖಾಂತರ ಶಿಕ್ಷಣವನ್ನು ನೀಡುವಂಥದ್ದು. ಸೊ ಇದೆಲ್ಲ ಮಾಹಿತಿ ತಂತ್ರಜ್ಞಾನವನ್ನು ಬಳಸಿಕೊಂಡಿದ್ದರಿಂದಲೇ ಈ ಒಂದು ಸಾಧ್ಯ ಇದೆ. ಈ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಕೂಡ ಈ ಒಂದು ಮಾಹಿತಿ ತಂತ್ರಜ್ಞಾನ ಪರಿಣಾಮಕಾರಿಯಾಗಿ ಅನ್ವಯ ಮಾಡಿದ್ದಕ್ಕೆ ಮಕ್ಕಳನ್ನು ಪ್ಯಾಂಡಮಿಕ್ ಸಿಚುವೇಷನ್ಸ್ನಲ್ಲಿ ಇನ್ವಾಲ್ವ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಈಗೂ ಕೂಡ ನೀವು ಬಳಸ್ಬೋದು. ನೀವು ಕೂಡ ಬೈಜೂಸು, ಅನ್ಅಕಾಡೆಮಿ, ಖಬ್ರಿ, ವೇದಾಂತ್, ಟಾಪರ್ ಇವುಗಳನ್ನೆಲ್ಲ ಓಪನ್ ಮಾಡಿ ನೋಡಿ. ನೀವು ಜೊತೆಯಲ್ಲಿ IT-ಯನ್ನು, ಇನ್ಫಾರ್ಮೇಷನ್ ಟೆಕ್ನಾಲಜಿಯನ್ನು ಒಂದು ಮನರಂಜನೆಯಲ್ಲಿ ಕೂಡ ಬಳಸ್ತವೆ, ಅಂದರೆ ಎಂಟರ್ಟೈನ್ಮೆಂಟು. ಸೊ ಗೇಮ್ಸ್ ಇದೆ, ಎಷ್ಟು ಗೇಮ್ಸನ್ನು ಮೊಬೈಲ್ ಮುಖಾಂತರ ಆಡ್ತೀರಿ, ನಿಮ್ಮ ಲ್ಯಾಪ್ಟಾಪ್ಸ್ನಲ್ಲೇ ಆಡ್ತೀರಿ, ಅದೆಲ್ಲ ಮಾಹಿತಿ ತಂತ್ರಜ್ಞಾನದ ಕೊಡುಗೆ. ಮೂವೀಸ್ ಇದೆ, ಮ್ಯೂಸಿಕ್ಕು, ಅನಿಮೇಷನ್ನು, ಸ್ಪೋರ್ಟ್ಸ್ ಇದೆ, ಎಷ್ಟೋ ಸ್ಪೋರ್ಟ್ಸ್ ಗೇಮ್ ಬರ್ತದೆ. ಕ್ರಿಕೆಟ್ ಗೇಮ್ ಆಡ್ತೀರಿ, ಫುಟ್ಬಾಲ್ ಗೇಮ್ ಆಡ್ತೀರಿ. ಸೋಷಿಯಲ್ ನೆಟ್ವರ್ಕಿಂಗ್, ವಿಶೇಷವಾಗಿ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಸೋಷಿಯಲ್ ನೆಟ್ವರ್ಕಿಂಗ್, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬ್ ಇದೆ. ಆಮೇಲೆ ನಿಮಗೆ ಸಾಕಷ್ಟು ಟೆಲಿಗ್ರಾಮ್ ಗ್ರೂಪ್ಸ್ಗಳು ಬರ್ತದೆ, ಇವುಗಳ ಲಿಂಕ್ಡ್ಇನ್ ಇದೆ. ಸೊ ಇವುಗಳನ್ನೆಲ್ಲ ಏನಿದೆ, ಒಂದು ನಿಮಗೆ ಮಾಹಿತಿ ವರ್ಗಾವಣೆಗೆ ಹೆಲ್ಪ್ ಆಗ್ತದೆ, ನಾಲೆಜ್ ಕೊಡ್ತವೆ, ಎಂಟರ್ಟೈನ್ಮೆಂಟ್ ಕೂಡ ಆಗ್ತದೆ. ಇನ್ನು ಈ ಒಂದು ಮಾಹಿತಿ ತಂತ್ರಜ್ಞಾನವನ್ನು ಕಮ್ಯುನಿಕೇಷನ್ ಅಂದರೆ ಒಂದು ಸಂಪರ್ಕವನ್ನು ಮಾಡುವಾಗ, ಸಂವಹನ ಮಾಡುವಾಗ, ಮತ್ತೊಬ್ಬರನ್ನು ಸಂಪರ್ಕಿಸುವಾಗ ಕೂಡ ಈ ಮಾಹಿತಿ ತಂತ್ರಜ್ಞಾನವನ್ನು ಬಳಸ್ತೇವೆ. ಹೇಗೆ ನೋಡಿ, ಇಲ್ಲಿ ಸಾಕಷ್ಟು ಈಗ ಕಮ್ಯುನಿಕೇಷನ್ ಅಂತ ಬಂದಾಗ ಮೊಬೈಲ್ ನೆಟ್ವರ್ಕ್ಸ್ ಇದೆ, ಏರ್ಟೆಲ್ ಇದೆ, ರಿಲಯನ್ಸು, BSNL, ವೋಡಾಫೋನ್, ಟಾಟಾ ಸರ್ವಿಸಸ್ಸು, MTS ಇದೆ, ಯೂನಿಕಾರ್, ಏರ್ಸೆಲ್, ಲೂಪ್, ಐಡಿಯಾ. ಸೊ ಸಾಕಷ್ಟು ವಿವಿಧ ರೀತಿಯ ಮೊಬೈಲ್ ಕಂಪನೀಸ್ಗಳು ನಮಗೆ ಕಮ್ಯುನಿಕೇಷನ್ ಮಾಡುವ ನಿಟ್ಟಿನಲ್ಲಿ ಸಹಾಯಕಾರಿಯಾಗ್ತಾ ಇದೆ. ಇದು ಹೇಗೆ ಸಾಧ್ಯ ಅಂದರೆ ಇದು ಕೂಡ ಒಂದು ಮಾಹಿತಿ ತಂತ್ರಜ್ಞಾನದಿಂದಲೇ ಸಾಧ್ಯ. ಮೊಬೈಲ್ ಟವರ್ಸ್ಗಳಿರ್ಬೋದು, ಮೊಬೈಲ್ ಇರ್ಬೋದು, ಮೊಬೈಲ್ ಸಾಫ್ಟ್ವೇರ್ ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು. ಯಾವ ರೀತಿ ನೋಡಿ ವಿತಿನ್ ಸೆಕೆಂಡ್ ನಾವು ಮತ್ತೊಬ್ಬರನ್ನು ಕನೆಕ್ಟ್ ಮಾಡಲಿಕ್ಕೆ ಸಾಧ್ಯ ಮೊಬೈಲ್ ಮುಖಾಂತರ. ಇದು ಮಾಹಿತಿ ತಂತ್ರಜ್ಞಾನದ ಹೇಳ್ಬೋದು. ಉದಾಹರಣೆಗೆ ಈ ಕಮ್ಯುನಿಕೇಷನಲ್ಲಿ ಟೆಕ್ಸ್ಟ್ ಮೆಸೇಜನ್ನು ನಾವು ವರ್ಗಾವಣೆ ಮಾಡ್ತೇವೆ, ಫೋನ್ ಕಾಲ್ಸ್ ಧ್ವನಿಯನ್ನು ನಾವು ಕೇಳ್ತೇವೆ, ಇಮೇಲ್ಸ್ಗಳನ್ನು ಮಾಡ್ತೇವೆ,
ವಿಡಿಯೋ ಕಾನ್ಫರೆನ್ಸ್ ಮಾಡ್ತೀವಿ. ಒಂದೇ ಸಲ ನಾವು ನೂರಾರು ನೂರಾರು ಒಂದು ಸದಸ್ಯರನ್ನು, ನೂರಾರು ಜನರನ್ನು ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕಾನ್ಫರೆನ್ಸ್ ಮಾಡ್ತೀವಿ. ಗೂಗಲ್ ಮೀಟ್ ಮುಖಾಂತರ, ಮೈಕ್ರೋಸಾಫ್ಟ್ ಮುಖಾಂತರ ಆಡಿಯೋ ಕಾನ್ಫರೆನ್ಸ್ ಮಾಡ್ಬೋದು. ನಿಮ್ಮ ಮೊಬೈಲ್ನಲ್ಲಿ ಒಂದು ಕಾಲನ್ನು ಕನೆಕ್ಟ್ ಮಾಡಿ 10 ಜನರನ್ನು ನಾವು ಮಲ್ಟಿ ಕಾಲ್ ಕನೆಕ್ಟ್ ಮಾಡಿ ಕಾಲ್ ಕಾನ್ಫರೆನ್ಸ್ ಮಾಡಿ ಮಾತಾಡ್ಬೋದು. ವಿಡಿಯೋ QR ಕೋಡ್ಗಳು, ಬಾರ್ ಕೋಡ್ಸ್ ಇವೆಲ್ಲ ನಮಗೆ ಕಮ್ಯುನಿಕೇಷನ್ ಒಂದು ಏನಿದೆ ಮತ್ತೊಬ್ಬರನ್ನು ಸಂಪರ್ಕ ಮಾಡುವ ಒಂದು ನಿಟ್ಟಿನಲ್ಲಿ ಮಾಹಿತಿ ತಂತ್ರಜ್ಞಾನ ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ. ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಪೌಸ್ ಮಾಡಿ ನೋಟ್ ಮಾಡ್ಕೋಬೇಕು. ನಿಮಗೆ ಮತ್ತೊಂದು ಪ್ರಶ್ನೆ ಏನಂದರೆ ಕಮ್ಯುನಿಕೇಷನ್ ಸಂಪರ್ಕ ಮಾಧ್ಯಮದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರವನ್ನು ವಿವರಿಸಿ. ಸಂಪರ್ಕ ಮಾಧ್ಯಮದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ವಿವರಿಸಿ. ಇನ್ನು ಬಿಸ್ನೆಸ್ ಇದೆ. ಸೊ ಬಿಸ್ನೆಸ್ ನೋಡಿ, ಈಗೆಲ್ಲ ನೀವು ಬಿಸ್ನೆಸ್ ಮಾಡಬೇಕಾದಾಗ ಯಾವುದೇ ಶಾಪ್ ಇರ್ಬೋದು, ಕಿರಾಣಿ ಶಾಪ್ ಇರ್ಬೋದು, ಫ್ರೂಟ್ ಶಾಪ್ ಇರ್ಬೋದು, ನಿಮ್ಮ ಫುಡ್ ಇರುತ್ತೆ, ನಿಮ್ಮದೇ ಒಂದು ಟಿಫನ್ ಸೆಂಟರ್ ಇರುತ್ತೆ, ರೆಸ್ಟೋರೆಂಟ್ ಇರುತ್ತದೆ. ಸೊ ಈ ಭೋಜನಾಲಯ ಅಂತ ಹೇಳ್ತಿರ್ತೀವಲ್ಲ, ಈ ರೀತಿಯೆಲ್ಲ ಇರುತ್ತದೆ. ಸೊ ಈ ಬಿಸ್ನೆಸ್ನಲ್ಲಿ ಮಾಹಿತಿ ತಂತ್ರಜ್ಞಾನ ಭಾಳ ಬಂದಿದೆ. ನಾನು ಮೊನ್ನೆ ಬೆಂಗಳೂರಿಗೆ ಹೋದಾಗ ಸಣ್ಣ ಹೋಟೆಲ್ಗೆ ಹೋಗಿದ್ದೆ. ಅಲ್ಲಿ ಆರ್ಡರನ್ನು ತೆಗೋಬೇಕಾಗಿತ್ತು. ನನಗೆ ಒಂದು ದೋಸೆ ಬೇಕಾಗಿತ್ತು. ದೋಸೆ ಅಂತ ಬೇಕಾದಾಗ ಅಲ್ಲಿ ವೇಟರ್ ಯಾವ ರೀತಿ ಅಂದರೆ ಅವ್ರ ಹತ್ರ ಒಂದು ಟ್ಯಾಬ್ ಇತ್ತು. ಟ್ಯಾಬ್ನಲ್ಲಿ ಬಂದು ನಮ್ಮ ಆರ್ಡ್ರ್ ದೋಸೆ ಅಂದ್ಕೊಳ್ಳಿ, ದೋಸೆಯನ್ನು ಆ ಟ್ಯಾಬ್ನಲ್ಲಿ ಆರ್ಡ್ರನ್ನು ಸೇವ್ ಮಾಡ್ಕೊಳ್ತಾರೆ. ಓಕೆ ಅಂತ ಮಾಡಿದಾಗ ಆ ಆರ್ಡರ್ ಕಿಚನ್ ರೂಮ್ನಲ್ಲಿ ದೋಸೆ ಮಾಡುವಂಥ ವ್ಯಕ್ತಿಗೆ ಒಂದು ಮೆಸೇಜ್ ಹೋಗುತ್ತೆ. ಸೊ ಒಂದು ದೋಸೆ ಪ್ರಿಪ್ರೇಷನ್ ಮಾಡಬೇಕಂತ. ಸೊ ಆ ವ್ಯಕ್ತಿಯ ಪ್ರಿಪ್ರೇಷನ್ ಮಾಡ್ತಾನೆ. ಈ ವೇಟರ್ ಅಲ್ಲಿ ಹೋಗಿ ಆ ಒಂದು ದೋಸೆಯನ್ನು ಪ್ಲೇಟಿಗೆ ತರುವಂಥದ್ದು. ಎಷ್ಟು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಲ್ಲಿ ಅನ್ವಯವಾಗಿದೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಲ್ಲಿ ಅಲ್ಲಿ ಒಂದು ಸರ್ವಿಸ್ ತೆಗೆದುಕೊಳ್ಳುವಂಥದ್ದು. ಯಾವ ಆರ್ಡರ್ ಬೇಕಾಗಿದೆ ಟ್ಯಾಬ್ ಮುಖಾಂತರ ರಿಸೀವ್ ಮಾಡ್ತಾನೆ. ಆ ಮೆಸೇಜನ್ನು ಕಿಚನ್ ರೂಮಿಗೆ ಹೋಗುತ್ತೆ. ಕಿಚನ್ ರೂಮ್ನಲ್ಲಿ ಪ್ರಿಪ್ರೇಷನ್ ಆಗುತ್ತೆ. ಪ್ರಿಪ್ರೇಷನ್ ಆಗಿರುವಂಥ ಮತ್ತೊಬ್ಬ ವ್ಯಕ್ತಿ ಅದನ್ನು ತಂದು ಸರ್ವ್ ಮಾಡ್ತಾನೆ. ಸೊ ಕಂಪ್ಲೀಟಾಗಿ ಬಿಸ್ನೆಸ್ನಲ್ಲಿ ಕೂಡ IT ಇದೆ. ಸೊ ಇತ್ತೀಚೆಗೆ ಅಮೆಜಾನ್ ಎಂಬ ಒಂದು ಮುಖಾಂತರ ನಾವು ಎಲ್ಲ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ. ನಮ್ಮ ಮನೆಗೆ ಆ ಒಂದು ವಸ್ತುಗಳನ್ನು ರೀಚ್ ಮಾಡಿಸ್ತಾರೆ. ಫ್ಲಿಪ್ಕಾರ್ಟ್ ಇದೆ. ಇನ್ನು ಫುಡ್ ಅಂತ ಬಂದಾಗ ಜೊಮ್ಯಾಟೊ ಇದೆ. ಸ್ವಿಗ್ಗಿ ಮುಖಾಂತರ ಮನೆಯಲ್ಲಿ ಕುಳಿತುಕೊಂಡು ನೀವು ಎಲ್ಲ ವಸ್ತುಗಳನ್ನು ತರಿಸ್ಕೊಳ್ಬೋದು. ಸೊ ಈ ರೀತಿ ಇದೆ. ಸೊ ಇದು ಒಂದು ಬಿಸ್ನೆಸ್ನಲ್ಲಿ ಕೂಡ ಒಂದು ರೆವಲ್ಯೂಷನ್, ಒಂದು ಕ್ರಾಂತಿಕಾರಿಯನ್ನು ಉಂಟು ಮಾಡಿದೆ ಅಂತ ಹೇಳ್ತೇವೆ. ಸೊ ಎಕ್ಸಾಂಪಲ್ ನಿಮಗೆ ಮತ್ತೊಂದು ಪ್ರಶ್ನೆ. ಸೊ ಇಲ್ಲಿ ಬಿಸ್ನೆಸ್ ಅಥವಾ ಒಂದು ಏನಂತ ಹೇಳ್ತಿರ್ತೀವಿ ಅಂದರೆ ಯಾವುದೇ ಒಂದು ಉದ್ಯಮವನ್ನು ಆರಂಭ ಮಾಡುವಾಗ ಮಾಹಿತಿ ತಂತ್ರಜ್ಞಾನದ ಪಾತ್ರ ಅಂತ ನೋಡಿ. ಉದ್ಯಮ ಬಂದಾಗ ನಿಮಗೆ ಅಮೆಜಾನು, ಫ್ಲಿಪ್ಕಾರ್ಟು, ಜೊಮ್ಯಾಟೊ, ಸ್ವಿಗ್ಗಿ. ಸೊ ಇದನ್ನು ಹೊರತುಪಡಿಸಿ ಮತ್ತೆ ಯಾವ ರೀತಿ ಆನ್ಲೈನ್ ಸರ್ವಿಸಸ್ ಮುಖಾಂತರ ನಾವು ಮಾಡ್ಬೋದು ನೋಡಿ. ನೀವು ಒಂದು ಎಕ್ಸಾಂಪಲ್ ಮತ್ತೊಂದು ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಒಂದು ವಾಷಿಂಗ್ ಮಷಿನ್ ಅಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿ ಅದು ವರ್ಕ್ ಮಾಡ್ತಾ ಇಲ್ಲ ಅಂದರೆ ನೀವು ಆನ್ಲೈನ್ ಮುಖಾಂತರ ಟೆಕ್ನಿಷಿಯನನ್ನು ಬುಕ್ ಮಾಡ್ಬೋದು. ಅವರು ಮನೆಗೆ ಬಂದು ನಿಮ್ಮ ಒಂದು ಯಾವುದು ವಾಷಿಂಗ್ ಮಷಿನ್ಸ್ ಇರ್ಬೋದು, ಕೂಲರ್ಸ್ಗಳನ್ನೆಲ್ಲ ರಿಪೇರಿ ಮಾಡಿ ಹೋಗ್ತಾರೆ. ಸೊ ಇವನ್ ಜಿಯೋ ಸರ್ವಿಸಸ್ ಇರ್ಬೋದು. ಜಿಯೋ ಸರ್ವಿಸ್ ನೀವು ಆನ್ಲೈನ್ ಮುಖಾಂತರ ಬುಕ್ ಮಾಡಿದರೆ ಮನೆಗೆ ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ. ಸೊ ಇದೆಲ್ಲ ಏನಾಗಿದೆ, ಉದ್ಯಮದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ಭಾಳ ಇಂಪಾರ್ಟೆಂಟು. ಸೊ ಇದರ ಜೊತೆಯಲ್ಲಿ ನಾವು ಸೈಬರ್ ಭದ್ರತೆ ಅಂದರೆ ಈ ಆನ್ಲೈನ್ ಮುಖಾಂತರ ವ್ಯವಹಾರ ಮಾಡುವಾಗ ನಾವು ಭದ್ರತೆಯನ್ನು ಭಾಳ ಇಂಪಾರ್ಟೆಂಟ್ ಆಗ್ತದೆ. ನಾವು ಅನ್ವಾಂಟೆಡ್ ಕಾಲ್ಸ್ಗಳನ್ನು, OTPಯನ್ನು ಮತ್ತೊಬ್ಬರಿಗೆ ಕೊಡಬಾರ್ದು. ಲಿಂಕ್ಗಳನ್ನು ಕ್ಲಿಕ್ ಮಾಡಬಾರ್ದು. ಲಿಂಕ್ ಯಾವುದೇ ಬರಲಿ ಕ್ಲಿಕ್ ಮಾಡಬಾರ್ದು. ಸೊ ಈ ರೀತಿ ನಾವು ಮಾಹಿತಿ ತಂತ್ರಜ್ಞಾನವನ್ನು, ಭದ್ರತೆಯನ್ನು ಪರಿಗಣನೆಗೆ ಇಟ್ಕೊಂಡು ನಾವು ಮಾಡ್ಬೋದು. ಸೊ ಇದಾದ ನಂತರ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸೈನ್ಸ್ನಲ್ಲಿ, ಮಾಹಿತಿ ತಂತ್ರಜ್ಞಾನ ವಿಜ್ಞಾನ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂದರೆ ನೋಡಿ, ಸಂಕೀರ್ಣ ಭಾಳ ಕಾಂಪ್ಲಿಕೇಟೆಡ್ ವರ್ಕ್ಸ್ಗಳನ್ನು ನೀವು ಕಂಪ್ಯೂಟರ್ ಮುಖಾಂತರ ಮಾಡ್ಬೋದು. ಮೊದಲು ನಮ್ಮ ಹತ್ರ ಸ್ಮಾಲ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ, ಕ್ಯಾಲ್ಕುಲೇಟರ್ಸ್ ಇತ್ತು. ಈಗ ನಾವು ಸಿಸ್ಟಮ್ ಮುಖಾಂತರ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು. ಆಮೇಲೆ ಕೆಲವೊಂದು ಡ್ರಾಯಿಂಗ್ಗಳನ್ನು ನಾವು ಆನ್ಲೈನ್ ಸಾಫ್ಟ್ವೇರ್ ಮುಖಾಂತರ ಮಾಡ್ಬೋದು. ನೋಡಿ, ನಂಬರ್ ಪ್ಲೇಟ್ಸ್, ಬೈಕಿನ ನಂಬರ್ ಪ್ಲೇಟ್ಸನ್ನು ಮೊದಲು ರೇಡಿಯಂ ಕೈಲಿಂದ ಮಾಡ್ತಾಯಿದ್ರು. ಈಗ ಏನಿದೆ ಅಂದರೆ ನಂಬರ್ ಪ್ಲೇಟ್ಸನ್ನು ಜಸ್ಟ್ ಸಿಸ್ಟಮ್ನಲ್ಲಿ ಡಿಸೈನ್ ಮಾಡ್ತಾರೆ, ಪ್ರಿಂಟ್ ಆಟೋಮೆಟಿಕ್ ಬರುತ್ತೆ. ನಿಮ್ಮ ಡಿಸೈನಿಂಗ್ ಅಲ್ಲೇ ಇದೆ, ಡ್ರಾಯಿಂಗ್ ಅಲ್ಲೇ ಮಾಡ್ಬೋದು. ಸೊ ಇದರಿಂದ ಇತ್ತೀಚೆಗೆ ಡ್ರಾಯಿಂಗ್ ಮಾಡುವಂಥ ಕಲಾವಿದರಿಗೆ ಸಾಕಷ್ಟು ಅಲ್ಲಿವರಿಗೆ ಬೇಡಿಕೆ ಕಡಿಮೆ ಆಗ್ತಿದೆ ಅಂತ ಹೇಳ್ತಾಯಿದ್ವಿ. ಯಾಕಂದರೆ ಅದಕ್ಕಿಂತ ಅದ್ಭುತವಾಗಿರುವಂಥ ಡ್ರಾಯಿಂಗ್ಗಳು ಈ ಒಂದು ಸಾಫ್ಟ್ವೇರ್ಗಳು ಮಾಡ್ತಾ ಇವೆ. ಸೊ ಇದಾದ ನಂತರ ಕಂಪ್ಯೂಟರ್, ಈ ಒಂದು ಸೈನ್ಸ್ ಮತ್ತು ಇಂಜಿನಿಯರಿಂಗ್ನಲ್ಲಿ ಈಗ ನೋಡಿ, ಇತ್ತೀಚೆಗೆ ನಿಮ್ಮ ಒಂದು ಬೈಕ್ ಇರ್ತದೆ, ಬೈಕ್ ಮೇಲಿರೋ ಸ್ಟಿಕ್ಕರ್ಸ್ ಕಂಪ್ಯೂಟರ್ ಡಿಸೈನ್ ಆಗಿರುತ್ತೆ. ಕಾರ್ ಮೇಲಿನ ಸ್ಟಿಕ್ಕರ್ಸ್ ಇರ್ಬೋದು. ಬಿಲ್ಡಿಂಗ್ ಡಿಸೈನ್ಸ್ಗಳನ್ನೆಲ್ಲ ನಾವು ಈ ಒಂದು ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಬಂದಾಗ ಮಾಹಿತಿ ತಂತ್ರಜ್ಞಾನದ ಸಹಾಯದಿಂದ ಕ್ರಾಂತಿಕಾರಕವಾಗಿರುವಂಥ ಬದಲಾವಣೆ ಆಗ್ತಾಯಿದೆ. ಒಟ್ಟಾರೆಯಾಗಿ ಒಂದು ಸಮರೈಸ್ ಮಾಡಬೇಕಾದ್ರೆ ನಿಮಗೆ ಕಂಪ್ಯೂಟರ್ ಸಹಾಯದಿಂದ ಒಂದು ಕಾಂಪ್ಲಿಕೇಟೆಡ್ ಲೆಕ್ಕಾಚಾರಗಳನ್ನು, ಅತ್ಯಂತ ಸಂಕೀರ್ಣವಾದ ಲೆಕ್ಕಾಚಾರಗಳು, ಡ್ರಾಯಿಂಗ್ಗಳು, ಡಿಸೈನ್ಸ್ಗಳನ್ನು ವಿನ್ಯಾಸಗೊಳಿಸಲಿಕ್ಕೆ ಉಪಯೋಗ ಆಗ್ತದೆ. ಡಾಟಾವನ್ನು ಕ್ರಿಯೇಟ್ ದತ್ತಾಂಶವನ್ನು ರಚಿಸಲಿಕ್ಕೆ, ದತ್ತಾಂಶವನ್ನು ಸಂಗ್ರಹ ಮಾಡಲಿಕ್ಕೆ ಕೂಡ ಈ ಮಾಹಿತಿ ತಂತ್ರಜ್ಞಾನ ಉಪಯೋಗ ಆಗ್ತದೆ. ಇನ್ನು ಈ ಒಂದು ಮಾಹಿತಿ ತಂತ್ರಜ್ಞಾನವನ್ನು ಬ್ಯಾಂಕ್ ಕ್ಷೇತ್ರದಲ್ಲಿ ಹೇಗೆ ಉಪಯೋಗ ಮಾಡಲಾಗ್ತದೆ?
ಸೊ ಪ್ರಶ್ನೆ ಕೂಡ ಹೇಗಿದೆ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರವನ್ನು ವಿವರಿಸಿ. ಸೊ ಬ್ಯಾಂಕಿಂಗ್ ಅಂತ ಬಂದಾಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಪ್ರತಿಯೊಂದು ಬ್ಯಾಂಕ್ಗಳು ತಮ್ಮದೇ ಆದ ಮೊಬೈಲ್ ಆ್ಯಪ್ಸನ್ನು ಹೊಂದಿವೆ. ಆ ಆ್ಯಪ್ ಮುಖಾಂತರ ನಾವು ಹಣವನ್ನು ಡೆಪಾಸಿಟ್ ಮಾಡುವಂಥದ್ದು, ವರ್ಗಾವಣೆ ಮಾಡುವಂಥದ್ದು ಮಾಡ್ಬೋದು. ಆಮೇಲೆ ಇವು UPI ಸರ್ವಿಸಸ್ ಅಂತ ಹೇಳ್ತೀವಿ ನಾವು, ಯೂನಿಫೈಡ್ ಪೇ ಸರ್ವಿಸಸನ್ನು. ಸೊ ಇದರ ಮುಖಾಂತರ ಫೋನ್ಪೇ, ಗೂಗಲ್ ಪೇ ಇದೆ, ಅಮೆಜಾನ್ಸ್ ಪೇ ಇದೆ. ಸೊ ಇವುಗಳ ಮುಖಾಂತರ ಹಣವನ್ನು ಸುಲಭವಾಗಿ ವರ್ಗಾವಣೆಯನ್ನು ಮಾಡ್ಬೋದು. ನಿಮಗೆ ಬ್ಯಾಂಕಿನಲ್ಲಿ ಲೋನ್ ಬೇಕಾದರೆ ಈಸಿಯಾಗಿ ಆನ್ಲೈನ್ ಮುಖಾಂತರ ಲೋನಿಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಆಮೇಲೆ ನೆಕ್ಸ್ಟ್ ಏನಿದೆ, ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೂ ಕೂಡ ಆನ್ಲೈನ್ ಮುಖಾಂತರನೇ ನಿಮ್ಮ ಸೇವಿಂಗ್ ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಕರೆಂಟ್ ಅಕೌಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ಬೋದು, ಹಣಗಳನ್ನು ವರ್ಗಾವಣೆ ಮಾಡುವಂಥದ್ದು. ಹಣ ವರ್ಗಾವಣೆ ಮಾಡುವಾಗ NEFT ಮತ್ತು RTGS ಅಂತ 2 ಪ್ರಕಾರದ ಮುಖಾಂತರ ಹಣವನ್ನು ವರ್ಗಾವಣೆ ಮಾಡ್ತೀವಿ. ಜೊತೆಯಲ್ಲಿ ATM, ನಮ್ಮ ATM ಅಂದಾಗ ಅದನ್ನು ಸ್ವಯಂಚಾಲಿತ ATM ನೋಡಿ, ಕಂಪ್ಲೀಟ್ ATM ವರ್ಕ್ ಮಾಡ್ತಾ ಇರುವಂಥದ್ದು ಮಾಹಿತಿ ತಂತ್ರಜ್ಞಾನದ ಮೇಲೆ, ಅದೊಂದು ಕಂಪ್ಯೂಟರ್. ಸೊ ಈ ಆಟೋಮೆಟಿಕ್ ಟ್ರೈಲರ್ ಮಷಿನ್ ಏನಿದೆ, ಸೊ ಇದ್ರ ಮುಖಾಂತರ ಹಣವನ್ನು ನಾವು ಡೆಪಾಸಿಟ್ ಮಾಡ್ಬೋದು, ಹಣವನ್ನು ಡ್ರಾ ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಬ್ಯಾಲೆನ್ಸ್ ಕೂಡ ನಾವು ನೋಡ್ಬೋದು. ಸೊ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ಬಲು ಅಮೂಲ್ಯವಾದದ್ದು ಅಂತ ಹೇಳ್ತೇವೆ. ಸೊ ಇದನ್ನು ಏನು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರವನ್ನು ವಿವರಿಸಿ. ಇಟ್ಸ್ ಅ ಕ್ವಶನ್ ಫಾರ್ ಯು. ಸೊ ಇಲ್ಲಿ ನೋಡಿ, ಇದರಲ್ಲಿ UPI ಸರ್ವಿಸಸ್ ಅಂತೆಲ್ಲ ಇದೆ ನೋಡಿ. ಮೊಬೈಲ್ ಬ್ಯಾಂಕಿಂಗ್ನಲ್ಲಿದೆ. ಮೊಬೈಲ್ ಬ್ಯಾಂಕಿಂಗ್ ಬಂದಾಗ ನೋಡಿ, ಯಾವ್ಯಾವ ಬ್ಯಾಂಕಿಂಗ್ ಅಂದರೆ ಕ್ಯಾಂಡಿ ಮೊಬೈಲ್ ಆ್ಯಪ್ ಇದೆ, HDFC ಇದ್ದು, ಆಮೇಲೆ SBI ಬ್ಯಾಂಕಿಂಗು, ಕೋಟ್ಯಾಕ್ ಇದೆ, ICICI ಇದೆ, IDBI ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ. ಸೊ ಈ ರೀತಿ. ಸೊ ಇನ್ಶೂರೆನ್ಸ್ ಭಾಳ ಇಂಪಾರ್ಟೆಂಟ್. ಈಗ IT ಇನ್ಶೂರೆನ್ಸ್ ಅಥವಾ ವಿಮಾ ಕಂಪನಿಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ. ವಿಮಾ ಕಂಪನಿ ಅಂದಾಗ ನಮ್ಮ ಹತ್ರ ನಾವು ಮಂತ್ಲಿನ ಒಂದಿಷ್ಟು ಅಮೌಂಟನ್ನು ಕಟ್ತೀವಿ ವಿಮಾ ಕಂಪನಿಗೆ. ನಮಗೆ ಆರೋಗ್ಯದಲ್ಲಿ ತೊಂದರೆ ಆದಾಗ ಅಥವಾ ಒಂದಿಷ್ಟು ವಿಮೆಯನ್ನು ಕೊಡುವಂಥದ್ದು ಇದ್ದಾಗ ಒಂದಿಷ್ಟು ಹಣವನ್ನು ಕೊಡುವ ಒಂದು ಒಪ್ಪಂದ ಆಗಿರ್ತದೆ ಈ ವಿಮಾ. LIC ಇರ್ಬೋದು, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇದೆ, HDFC ಇದೆ, ರಿಲಯನ್ಸ್ ಇದೆ. ಸೊ ಈ ಒಂದು ವಿಮಾ ಕಂಪನಿಗಳು ಹೆಂಗೆ ಅಂದರೆ, ಸೊ ಇವು ಕೂಡ ತಮ್ಮದೇ ಆದ ಮೊಬೈಲ್ ಆ್ಯಪನ್ನು ಹೊಂದಿದೆ. ನಾವು ಒಂದು ವಿಮಾ ಕಂಪನಿಯಲ್ಲಿ ವಿಮೆಯನ್ನು ಮಾಡಿಸಿದಾಗ ಅಲ್ಲಿ ವಿಮೆಯ ಪ್ರಾರಂಭ ದಿನಾಂಕ ತಿಳ್ಕೊಬೋದು, ಮೊಬೈಲ್ ಆ್ಯಪ್ ಮುಖಾಂತರ, ವೆಬ್ಸೈಟ್ ಮುಖಾಂತರ, ಯಾವಾಗ ವಿಮೆ ಮುಕ್ತಾಯವಾಗ್ತದೆ, ವಿಮೆಯ ಬಡ್ಡಿ ಎಷ್ಟು ಸಿಗ್ತಾ ಇರ್ತದೆ, ಎಷ್ಟು ಬಾಕಿ ಹಣ ಅದರಲ್ಲಿ ಉಳಿದಿದೆ ಇನ್ಶೂರೆನ್ಸ್ ಅಮೌಂಟ್ನಲ್ಲಿ. ಸೊ ಅದರ ನೀತಿ ನಿಯಮ ತಿಳ್ಕೊಬೇಕಾದ್ರೆ, ಸೊ ವಿಮೆಯ ಹಣವನ್ನು ಕಟ್ಟಬೇಕಾದ್ರೂ ಕೂಡ ಆನ್ಲೈನ್ ಮುಖಾಂತರ ಹಣವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ. ವಿಮೆಯನ್ನು ಖರೀದಿಸಬೇಕಾದ್ರೂ ಕೂಡ ನಾವು ಆನ್ಲೈನ್ ಮುಖಾಂತರನೇ ನಾವು ಇನ್ಶೂರೆನ್ಸನ್ನು, ವಿಮೆಯನ್ನು ಖರೀದಿಸ್ಬೋದು. ಸೊ ಇದೆಲ್ಲ ಸಾಧ್ಯವಾಗಿದ್ದು ಇನ್ಫಾರ್ಮೇಷನ್ ಟೆಕ್ನಾಲಜಿಯಿಂದ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಂದು ಪ್ರಶ್ನೆ, ವಿಮಾ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ. ಒಂದು 3ರಿಂದ 4 ಪಾಯಿಂಟ್ ಬರೆದ್ರೆ ಸಾಕಾಗ್ತದೆ. ಇನ್ನು ಮಾರ್ಕೆಟಿಂಗ್ನಲ್ಲಿ ಈಗಾಗಲೇ ಹೇಳಿದೆ ನಾನು. ಮತ್ತೊಂದು ಸಲ, ಒಂದು ಮಾರ್ಕೆಟಿಂಗ್ ಅಂತ ಬಂದಾಗ, ವ್ಯಾಪಾರ ಅಂತ ಬಂದಾಗ ನೋಡಿ, ಅಮೆಜಾನ್ ಇದೆ, ಫ್ಲಿಪ್ಕಾರ್ಟು, ಮಿಂತ್ರಾ ಅಂತ ಇದೆ, ಸ್ನ್ಯಾಪ್ಡೀಲು, ಶಾಪ್ಕ್ಲೂಸು, ಪೇಟಿಎಮ್ ಮಾಲ್ಸ್ಗಳಿದೆ, ಜಬಾಂಗ್ ಇದೆ. ಸೊ ಇವೇನಿದೆ ಅಂದರೆ ಮಾರ್ಕೆಟಿಂಗ್ನಲ್ಲಿ ಆತ್ಮೀಯರೇ, ನೀವು ನೋಡಿ, ಒಂದು ಕೆಲವೊಂದು ಮಾಲ್ಸ್ ಇರ್ತದೆ, ಬಿಗ್ ಬಜಾರ್ಸ್ ಇರುತ್ತೆ, ನೀವೇ ಖರೀದಿ ಮಾಡ್ತೀರಿ. ಅಲ್ಲಿ ಮಾರ್ಕೆಟಿಂಗ್ನ ಬಿಲ್ಲಿಂಗ್ ನೋಡ್ಬೋದು, ಅಮೌಂಟ್ ನೋಡ್ಬೋದು ಎಷ್ಟು ಈಸಿಯಾಗಿ. ಆಮೇಲೆ ವೇಟ್ ಮಾಡುವಂಥ ಮಷಿನ್ಸ್ ಎಲ್ಲ ಡಿಜಿಟಲೈಸೇಷನ್ ಆಗಿದೆ, ಕಂಪ್ಲೀಟ್ ಕಂಪ್ಯೂಟರೈಸೇಷನ್ ಆಗಿದೆ. ಆಮೇಲೆ ಅಲ್ಲಿ QR ಕೋಡ್ಗಳಿರ್ತದೆ, QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ನೀವು ಪೇಮೆಂಟ್ ಮಾಡ್ಬೋದು. QR ಕೋಡ್ ಸ್ಕ್ಯಾನ್ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಸೊ ಇದು ಏನಿದೆ ಅಂದರೆ, ಮಾರ್ಕೆಟಿಂಗ್ನಲ್ಲಿ ಮಾಹಿತಿ ತಂತ್ರಜ್ಞಾನ ಬಂದ ಮೇಲೆ ಭಾಳಷ್ಟು ಈಸಿಯಾಗಿ ನಾವೇನು ಮಾಡ್ಬೋದು, ಈ ವ್ಯಾಪಾರವನ್ನು ಮಾಡುವಂಥವರು, ಖರೀದಿ ಮಾಡುವವರು ಮತ್ತು ಮಾರಾಟ ಮಾಡುವರು, ಇವರಿಗೆ ಇಬ್ಬರಿಗೂ ಕೂಡ ಭಾಳಷ್ಟು ಅನುಕೂಲ ಆಗಿದೆ ಅಂತ ನಾವು ಹೇಳ್ಬೋದು. ಸೊ ಇದು ಹೆಲ್ತ್ ಕೇರ್. ಸೊ ಆರೋಗ್ಯ ಅಂತ ಬಂದಾಗ ಇಲ್ಲಿ ಕೂಡ ಮಾಹಿತಿ ತಂತ್ರಜ್ಞಾನ ಭಾಳಷ್ಟು ಪ್ರಮುಖವಾದ ಪಾತ್ರ ವಹಿಸ್ತಾ ಇದೆ. ಹೇಗೆ, ನೀವು ಹಾಸ್ಪಿಟಲ್ಗೆ ಹೋದಾಗ ECG, ಅಲ್ಟ್ರಾಸೌಂಡು, CT ಸ್ಕ್ಯಾನ್ ಅಂತ ಈ ರೀತಿಯ ವಿವಿಧ ಒಂದು ಪರಿಶೀಲನೆಯನ್ನು ಮಾಡ್ತಾರೆ. ಬ್ಲಡ್ ಟೆಸ್ಟ್ ಇರ್ಬೋದು, ಯೂರಿನ್ ಟೆಸ್ಟ್ ಇರ್ಬೋದು, ಎಕ್ಸ್ರೇ ಇರ್ಬೋದು. ಸೊ ಇವುಗಳನ್ನು ಮಾಡುವಾಗ ಇವೆಲ್ಲ ಮಾಹಿತಿ ತಂತ್ರಜ್ಞಾನದ ಆಧಾರದ ಮೇಲೆ ಕೆಲಸ ಮಾಡ್ತವೆ. ಅದಕ್ಕೆ ತನ್ನದೇ ಆಗಿರುವ ಸಾಫ್ಟ್ವೇರ್ ಇರುತ್ತೆ, ತನ್ನದೇ ಆಗಿರುವಂಥ ಒಂದು ಸಿಸ್ಟಮ್ ಬೇಕಾಗ್ತದೆ. ಆಮೇಲೆ ಉದಾಹರಣೆಗಾಗಿ ಹೆಲ್ತ್ ಕೇರ್ ಅಂತ ಬಂದಾಗ ಇವುಗಳೆಲ್ಲ ಬೇಕಾಗ್ತದೆ. ಲ್ಯಾಬ್ರೇಟರಿಯಲ್ಲಿ ಕಂಪ್ಲೀಟಾಗಿ ಡಿಜಿಟಲೈಸೇಷನ್, ಮ್ಯಾನ್ಯುವಲ್ ಆಗಿ ವರ್ಕ್ ಮಾಡೋದೇ ಭಾಳಷ್ಟು ಕಡಿಮೆ. ಇದರಲ್ಲಿ ಒಂದಿಷ್ಟು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಗಣಕೀಕೃತ ಟೊಮೊಗ್ರಫಿ ಯಂತ್ರ ಅಂತ ಹೇಳ್ತೀವಿ, CAT, ಗಣಕೀಕೃತ ಟೊಮೊಗ್ರಫಿ ಯಂತ್ರ ಅಂತ. ಸೊ ಈ ಯಂತ್ರದ ಸಹಾಯದಿಂದ 3D ದೇಹದ ಭಾಗಗಳನ್ನು ತಗೋಬೋದು. ನೀವು ನಿಮಗೆ ಹೃದಯಕ್ಕೆ ಸಂಬಂಧಿಸಿದ ಏನಾದರೂ ತೊಂದರೆ ಇದ್ದರೆ ನೀವು ಹಾಸ್ಪಿಟಲ್ಗೆ ಹೋದರೆ ಈ ಗಣಕೀಕೃತ ಟೊಮೊಗ್ರಫಿ ಯಂತ್ರದ ಮುಖಾಂತರ ಹೃದಯದ 3D ಇಮೇಜು, 3D ಫೋಟೋ ನಿಮಗೆ ಕೊಡ್ತಾರೆ. ಸೊ ಅದರಿಂದ ನಮಗೆ ಆ ಒಂದು ಅಂಗಕ್ಕೆ ಆಗಿರುವಂತಹ ಒಂದು ತೊಂದರೆಯನ್ನು ತಿಳಿದುಕೊಳ್ಳಿಕ್ಕೆ ಭಾಳಷ್ಟು ಸಹಾಯ ಆಗ್ತದೆ. ಇದು ಒಂದು ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ಏನು
ಇಲ್ಲಿ ನಿಮಗೆ ಕ್ವಶನ್ ಯಾವ ರೀತಿ ಬರುತ್ತೆ ಪರೀಕ್ಷೆಯಲ್ಲಿ ಅಂದರೆ ಆರೋಗ್ಯದ ಕಾಳಜಿ ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ಅಂತ ಬಂದಾಗ 1ನೇ ಪಾಯಿಂಟು ಗಣಕೀಕೃತ ಟೊಮೊಗ್ರಫಿ ಯಂತ್ರ. ಇದರ ಸಹಾಯದಿಂದ 3D ದೇಹದ ಭಾಗಗಳ 3D ಒಂದು ಇಮೇಜನ್ನು 3D ಚಿತ್ರವನ್ನು ಪಡಿಬಹುದು. ಎರಡನೇದು MRI ಅಂತ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಮಷಿನ್ ಅಂತ. ಇದರಿಂದ ದೇಹದ ಆಂತರಿಕ ಅಂಗಗಳ ಒಂದು ಚಿತ್ರವನ್ನು ಪಡೀಲಿಕ್ಕೆ MRI ಯಂತ್ರಗಳನ್ನು ಬಳಸ್ತೇವೆ. ವಿಶೇಷವಾಗಿ ಮೆದುಳಿರಬಹುದು. ಸೊ ವಿಶೇಷವಾಗಿ ಇಲ್ಲಿ ಪ್ಯಾರಲೈಸಿಸ್ ಅಂತ ಹೇಳ್ತೀವಿ, ಪಾರ್ಶ್ವವಾಯು ಪೀಡಿತ ಆದಾಗ, ಬ್ರೈನ್ ಹೆಮರೇಜಸ್ ಆದಾಗ ಈ MRI ಮುಖಾಂತರ ಬ್ರೈನಿನ ಯಾವ ಭಾಗಕ್ಕೆ ತೊಂದರೆ ಆಗಿದೆ ಅಂತ ನಾವು 3D ಚಿತ್ರಗಳನ್ನು ಒಂದು ಪಡಿತಲಿಕ್ಕೆ ಆಗ್ತದೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ECG ಅಂತ. ಹೃದಯ ಬಡಿತ, ಹೃದಯವು ರಕ್ತವನ್ನು ಪಂಪ್ ಮಾಡಿದಾಗ ದೇಹದ ವಿವಿಧ ಭಾಗಗಳು ಕೆಲವು ವಿದ್ಯುತ್ ಪ್ರಚೋದನೆಗಳನ್ನು ಉತ್ಪತ್ತಿ ಮಾಡ್ತವೆ. ಸೊ ಇದನ್ನು ಕಂಪ್ಲೀಟಾಗಿ ತಿಳಿದುಕೊಳ್ಳೋಕ್ಕೆ, ಹೃದಯ ಯಾವ ರೀತಿ ಕೆಲಸ ಮಾಡ್ತಾ ಇದೆ ತಿಳಿದುಕೊಳ್ಳೋಕ್ಕೆ ನಾವು ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ECG ಯಂತ್ರವನ್ನು ನಾವು ಇಲ್ಲಿ ಬಳಸ್ತೀವಿ, ನೋಟ್ ಮಾಡ್ಕೊಳ್ಳಿ. ಆಮೇಲೆ ಕಾರ್ಡಿಯಕ್ ಸ್ಕ್ರೀನಿಂಗ್ ಯಂತ್ರ ಅಂತ, ಇದು ಶರೀರಶಾಸ್ತ್ರವನ್ನು ಪ್ರದರ್ಶನ ಮಾಡ್ತದೆ. ಹೃದಯ ಮತ್ತು ಅದರ ಚಲನೆಯನ್ನು ತೋರಿಸಲಿಕ್ಕೆ ಈ ಒಂದು ಕಾರ್ಡಿಯಕ್ ಸ್ಕ್ರೀನಿಂಗ್ ಯಂತ್ರವನ್ನು ಬಳಸ್ತೀವಿ. ಆತ್ಮೀಯ ವಿದ್ಯಾರ್ಥಿಗಳು ನೋಡಿ, ಹೆಲ್ತ್ಗೆ ರಿಲೇಟೆಡ್ ಆಗಿ ಒಂದು ಗಣಕೀಕೃತ ಟೊಮೊಗ್ರಫಿ ಯಂತ್ರ, ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಮಷೀನು, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಯಂತ್ರ, ಕಾರ್ಡಿಯಕ್ ಸ್ಕ್ರೀನಿಂಗ್ ಯಂತ್ರ, ಆಮೇಲೆ EEG ಅಂತ ಇದೆ. ಇಲ್ಲಿ ಎಲೆಕ್ಟ್ರೋಎನ್ಸೆಫಾಲೋಗ್ರಫಿ ಯಂತ್ರ ಅಂತ, ಇದನ್ನು ಬಳಸಿಕೊಂಡು ಮೆದುಳಿನ ಚಟುವಟಿಕೆಯನ್ನು, ಮೆದುಳು ಯಾವ ರೀತಿ ಕೆಲಸ ಮಾಡ್ತಿದೆ ಅದನ್ನು ದಾಖಲಿಸಲಿಕ್ಕೆ ಈ ಒಂದು ಯಂತ್ರವನ್ನು ನಾವು ಬಳಸ್ತೇವೆ. ನೀವೆಲ್ಲ ಕೆಲವೊಂದು ಮೂವೀಸ್ ಎಲ್ಲ ನೋಡ್ಬೋದು. ಈ ತೆಲಿಗೆಲ್ಲ ಒಂದಿಷ್ಟು ರಬ್ಬರ್ಸ್ಗಳನ್ನು, ವೈರ್ಗಳನ್ನು ಅಟ್ಯಾಚ್ ಮಾಡಿ ಆಮೇಲೆ ಕಂಪ್ಯೂಟರ್ನಲ್ಲಿ ನೋಡ್ತಾ ಇರ್ತಾರೆ ಯಾವ ರೀತಿ ಮೆದುಳು ಕೆಲಸ ಮಾಡ್ತಾ ಇದೆ ಅಂತ. ಆಮೇಲೆ ರಕ್ತದಲ್ಲಿ ಸಕ್ಕರೆಯನ್ನು ಪರೀಕ್ಷಿಸಲಿಕ್ಕೆ, ಒಂದು ಬ್ಲಡ್ನಲ್ಲಿ ಎಷ್ಟು ಸಕ್ಕರೆ ಇದೆ, ವಿಶೇಷವಾಗಿ ಡಯಾಬಿಟಿಸ್ ಮಧುಮೇಹ ರೋಗಿಗಳಿಗೆ ಇದನ್ನು ಪರೀಕ್ಷೆ ಮಾಡುವಾಗ ಕೂಡ ಗಣಕೀಕೃತವಾಗಿರುವಂಥ ಯಂತ್ರಗಳು ಇಲ್ಲಿ ಇದೆ. ರಕ್ತದ ಒತ್ತಡವನ್ನು ಅಳಿಲಿಕ್ಕೆ ಮೊದಲೇ ಮ್ಯಾನ್ಯುವಲ್ ಆಗಿ ರಕ್ತದ ಒತ್ತಡವನ್ನು, ಬ್ಲಡ್ ಪ್ರೆಷರ್ನ ಅಳಿತಾ ಇದ್ವಿ. ಈಗ ಡಿಜಿಟಲ್ ಮಷಿನ್ಸ್ ಇದೆ, ಆ ಮಷಿನ್ ಸಹಾಯದಿಂದ ನಾವು ರಕ್ತದ ಒತ್ತಡವನ್ನು ಕೂಡ ಅಲ್ಲಿ ಅಳಿಲಿಕ್ಕೆ ಸಾಧ್ಯವಾಗ್ತದೆ. ಇಷ್ಟು ಒಂದು ಹೆಲ್ತ್ ಕೇರ್ ಅಂತ ಬಂದಾಗ ನೋಡಿ, ಒಂದು ಪ್ರಶ್ನೆ ಇದೆ, ಆರೋಗ್ಯ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ ವಿವರಿಸಿ ಅಂತ ಬಂದಾಗ ಇವುಗಳನ್ನು ಬರೀ. ನಂಬರ್ 1 ಪಾಯಿಂಟ್ ಗಣಕೀಕೃತ ಟೊಮೊಗ್ರಫಿ ಯಂತ್ರ, ನಂಬರ್ 2 MRI, ನಂಬರ್ 3 ECG, ನಂಬರ್ 4 ಕಾರ್ಡಿಯಕ್ ಸ್ಕ್ರೀನಿಂಗ್ ಯಂತ್ರ, ನಂಬರ್ 5 EEG, ಆಮೇಲೆ ರಕ್ತದಲ್ಲಿನ ಸಕ್ಕರೆ ಪರೀಕ್ಷಿಸುವ ಯಂತ್ರ, ರಕ್ತದ ಒತ್ತಡವನ್ನು ಅಳೆಯುವ ಯಂತ್ರ. ಸೊ ಇಲ್ಲಿ ಕೊನೆಯದಾಗಿ ಇಲ್ಲಿ ಗೌರ್ನಮೆಂಟ್ ಆ್ಯಂಡ್ ಪಬ್ಲಿಕ್ ಸರ್ವಿಸ್, ಸರ್ಕಾರಿ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಯಾವ ರೀತಿ ಬಳಸ್ತಾ ಇದ್ದೀವಿ, ಇದು ಒಂದು 3 ರಿಂದ 4 ಅಂಕಕ್ಕೆ ಬರುವಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಗೌರ್ನಮೆಂಟ್ ಆ್ಯಂಡ್ ಪಬ್ಲಿಕ್ ಸರ್ವಿಸಸ್, ಸರ್ಕಾರಿ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಯಾವ ರೀತಿ ಅನ್ವಯ ಮಾಡ್ಕೊಳ್ತಾ ಇದ್ದೀವಿ ಅಂತ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಇನ್ಕಮ್ ಟ್ಯಾಕ್ಸು, ಪ್ರತಿಯೊಬ್ಬ ಭಾರತದ ಪ್ರಜೆ ಆದಾಯ ತೆರಿಗೆಯನ್ನು ಕಟ್ಟಬೇಕಾದಾಗ ಆನ್ಲೈನ್ ಮುಖಾಂತರ ಆದಾಯ ತೆರಿಗೆಯನ್ನು ಕಟ್ಬೋದು. ಆದಾಯ ತೆರಿಗೆಯ ಒಂದು ಟ್ಯಾಕ್ಸ್ಗಳನ್ನು, ಒಂದು ಸ್ಟೇಟಸನ್ನು, ಸ್ಥಿತಿಗತಿಯನ್ನು ನೋಡ್ಕೊಳ್ಳೋಕ್ಕೆ ಆ ಒಂದು ಕಂಪ್ಯೂಟರ್ ಮುಖಾಂತರ, ಸಾಫ್ಟ್ವೇರ್ ಮುಖಾಂತರ, ವೆಬ್ಸೈಟ್ ಮುಖಾಂತರ ಸಾಧ್ಯ ಇದೆ. ಸೊ ಇನ್ಕಮ್ ಟ್ಯಾಕ್ಸ್ ಒಟ್ಟಾರೆಯಾಗಿ ಆದಾಯ ತೆರಿಗೆಯ ನಿರ್ವಹಣೆಯನ್ನು ನಾವು ಮಾಹಿತಿ ತಂತ್ರಜ್ಞಾನದ ಸಹಾಯದಿಂದ ಮಾಡಲಿಕ್ಕೆ ಸಾಧ್ಯ. ಇನ್ನು ಪ್ಯಾನ್ ಕಾರ್ಡ್ ಸಹಾಯದಿಂದ, ಪ್ಯಾನ್ ನಂಬರ್ ಸಹಾಯದಿಂದ ನಮ್ಮ ಒಂದು ಫೈನಾನ್ಷಿಯಲ್ ಡೀಟೇಲ್ಸ್ಗಳನ್ನು, ಹಣಕಾಸಿನ ಒಂದು ಕಂಪ್ಲೀಟ್ ಆಗಿರುವಂಥ ಸಂಪೂರ್ಣ ಚಿತ್ರವನ್ನು ಪಡಲಿಕ್ಕೆ ಸಾಧ್ಯ. ಇನ್ನು ಆಧಾರ್ ಕಾರ್ಡ್ ಮಾಡಿಸುವಾಗ ನಾವು ಈ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ಸ್ಗಳನ್ನು, ಐರೀಸ್ಗಳನ್ನು, ಇವುಗಳನ್ನೆಲ್ಲ ಬಳಸಿಕೊಂಡು ಆಧಾರ್ ಕಾರ್ಡನ್ನು ನಾವು ಮಾಡಿಸಿರ್ತೇವೆ. ಸೊ ಆಧಾರ್ ಕಾರ್ಡನ್ನು ಸಹಾಯದಿಂದ, ಆಧಾರ್ ನಂಬರ್ ಸಹಾಯದಿಂದ ಸಾಕಷ್ಟು ಸೇವೆಗಳನ್ನು ಪಡೀಲಿಕ್ಕೆ ಸಾಧ್ಯ. ಅಂದರೆ ನಮ್ಮ ಆಧಾರ್ ನಂಬರನ್ನು ನಮ್ಮ ಒಂದು ಪ್ಯಾನ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿರ್ತವೆ, ಬ್ಯಾಂಕ್ ಅಕೌಂಟ್ ಜೊತೆಗೆ ಲಿಂಕ್ ಮಾಡಿರ್ತವೆ, ಇದು ಇದೆ. ಸೊ ಇವುಗಳ ಮುಖಾಂತರ ನಮಗೆ ಒಂದು ಆನ್ಲೈನ್ ಮುಖಾಂತರ ಸಾಕಷ್ಟು ಸೇವೆಯನ್ನು ಪಡಿತೀವಿ. ಇದ್ರ ಜೊತೆಯಲ್ಲಿ ಡೈರೆಕ್ಟ್ ಬೆನಿಫಿಟ್ ಸ್ಕಾಲರ್ಶಿಪ್, ವಿದ್ಯಾರ್ಥಿಗಳಾಗಿದ್ದಲ್ಲಿ ನಿಮ್ಮ ವಿದ್ಯಾರ್ಥಿ ವೇತನವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಜಮಾ ಮಾಡಲಾಗ್ತಿದೆ ಸರ್ಕಾರದಿಂದ. ಇದಕ್ಕೆ ಕಾರಣ ಏನಂದರೆ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಬ್ಯಾಂಕ್ ಅಕೌಂಟನ್ನು ಲಿಂಕ್ ಮಾಡಿರುವುದರಿಂದ ಇದೆಲ್ಲ ಸಾಧ್ಯ ಇದೆ. ಇದೆಲ್ಲ ಸಾಧ್ಯದ ಹಿಂದಿರುವಂಥದ್ದು ಮಾಹಿತಿ ತಂತ್ರಜ್ಞಾನ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಹಣವನ್ನು ನೇರವಾಗಿ ಅವರ ಒಂದು ಖಾತೆಗೆ ವರ್ಗಾವಣೆ ಮಾಡಲಾಗುತ್ತೆ. ಈ ಒಂದು ನ್ಯಾಯಬೆಲೆ ಅಂಗಡಿ ಅಂತ ಏನು ಹೇಳ್ತೇವೆ, ರೇಷನ್ ಅಂಗಡಿಗಳಲ್ಲಿ ಕೂಡ ಒಂದು ಬಯೋಮೆಟ್ರಿಕ್ ಪದ್ಧತಿಯ ಸಹಾಯದಿಂದ ಒಂದು ರೇಷನನ್ನು ಕೊಡಲಾಗ್ತದೆ. ಇನ್ನು ಶಾಲೆಗಳಲ್ಲಿ ಅಡ್ಮಿಷನ್ ಮಾಡುವಂಥದ್ದು, TC ಕೊಡುವಂಥದ್ದು, ಅಂಕಪಟ್ಟಿ ಕೊಡುವಂಥದ್ದು ಕೂಡ ಈ ಒಂದು ಆನ್ಲೈನ್ ಮುಖಾಂತರ. ಇನ್ನು ಕಾಸ್ಟ್ ಮತ್ತು ಇನ್ಕಮ್, ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಸೊ ಎಲ್ಲ ಕ್ಷೇತ್ರ ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ಕೂಡ ಮಾಹಿತಿ ತಂತ್ರಜ್ಞಾನ ಸಹಾಯದಿಂದ ಸೇವೆಯನ್ನು ಪ್ರಜೆಗಳಿಗೆ
ನೀಡಲಾಗ್ತಾ ಇದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಒಟ್ಟಾರೆಯಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಾಯ 1 IT ಮತ್ತು ITEB ಅಂದರೆ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಎನೇಬಲ್ಡ್ ಸರ್ವಿಸಸ್ ಬಗ್ಗೆ, ಮಾಹಿತಿ ತಂತ್ರಜ್ಞಾನದ ಅನ್ವಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ದೇವೆ. ಮಧ್ಯದಲ್ಲಿ ಪ್ರಶ್ನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಮುಂದಿನ ಪಾಠವನ್ನು ಇಟ್ಕೊಂಡು ಚರ್ಚೆ ಮಾಡ್ತೇವೆ. ಈ ಪಾಠ ಭಾಳಷ್ಟು ಲೆಂದಿಯಾಗಿದೆ, ಭಾಳಷ್ಟು ದೊಡ್ಡದಾಗಿದೆ. ಒಂದೇ ಸಲ ಕೇಳಬೇಡಿ, ಇಲ್ಲಿ ಹಂತವಾಗಿ ಕೇಳ್ತಾ ಹೋಗಿ, ಅಂದಾಗ ಈ ಪಾಠ ಅರ್ಥ ಆಗ್ತದೆ. 2, 3, 4 ಸಲ ಈ ಪಾಠವನ್ನು ರಿಪೀಟ್ ಮಾಡಿ ನೋಡ್ತಾ ಹೋಗಿ. ನಿಮ್ಮ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಿಸಿದಂಥ ಕಂಪ್ಲೀಟ್ ಆಗಿರುವಂಥ ಸಿಲೆಬಸನ್ನು ನಾವು ನಿಮಗೆ ಈ ನಮ್ಮ ಚಾನಲಲ್ಲಿ ಕೊಡ್ತೇವೆ. ಜೊತೆಯಲ್ಲಿ ಅದಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಕ್ವೆಶನ್ ಪೇಪರ್ಸು, ನೋಟ್ಸು, ಎವ್ರಿಥಿಂಗನ್ನು ಯಾವ ರೀತಿ ಪಡಿಬೇಕು ಎಂಬುದರ ಬಗ್ಗೆ ಒಂದು ಪ್ರತ್ಯೇಕವಾಗಿರುವಂಥ ವಿಡಿಯೋ ಮಾಡ್ತೇವೆ. ಆ ವಿಡಿಯೋ ಮುಖಾಂತರ ನಿಮಗೆ ಕಂಪ್ಲೀಟ್ ನೋಟ್ಸನ್ನು ಯಾವ ರೀತಿ ಪಡಿಬೇಕು, ಕಂಟೆಂಟನ್ನು ಪಡಿಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.